ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರೀಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಗುರುದೇವ್ ಸದ್ಗುರುಗಳ ದಯೆಯಿಂದ ಕೃಪೆಯಿಂದ ನಾವೆಲ್ಲರೂ ಅತ್ಯಂತ ಪವಿತ್ರವಾದ ಶ್ರಾವಣ ಮಾಸದ ಪುಣ್ಯಕರ್ಮದಲ್ಲಿ ಪ್ರವೇಶ ಆಗಿದ್ದೇವೆ. ಭಗವಂತ ಕರುಣಾಮಯ, ದಯಾಮಯ, ಪ್ರೇಮಮಯ. ಆದ್ದರಿಂದ ಸಮಸ್ತ ಜನಗಳಿಗೆ, ಭಕ್ತರಿಗೆ ಮನುಷ್ಯ ಜನ್ಮವನ್ನು ದಯಪಾಲಿಸಿ ಸುಲಭ ಉಪಾಯಗಳನ್ನು ಶಾಂತಿಗಾಗಿ, ಸಮಾಧಾನಕ್ಕಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಮನುಷ್ಯನ ಸ್ವಭಾವ ಏನು ಅಂದರೆ, ಸಾಮಾನು ಒಳ್ಳೆಯದಿರಬೇಕು, ರೊಕ್ಕ ಕಡಿಮೆ ಹೋಗಿರಬೇಕು. ನಮ್ಮದೆಲ್ಲರಿಗೂ ಅದೇ ವಿಚಾರ ಇರ್ತದೆ. ರೊಕ್ಕ ಭಾಳ ಹೋಗಿರಬಾರ್ದು, ಸಾಮಾನು ಚಲೋ ಇರಬೇಕು. ಇದು ಮನುಷ್ಯನ ಮಾನಸಿಕ ಪ್ರವೃತ್ತಿ ಅದ. ಹಂಗ್ಯಾಕ ಅಲ್ಲಿದ್ದು ಸ್ವಭಾವದ ಮನುಷ್ಯ. ಆದ್ರೆ ಮಾರವ ಹೆಂಗೆ ಮಾರ್ತಾನಂತ ಕೇಳಿದರೆ ಸಾಮಾನು ಕಮ್ಮಿ ಹೋಗ್ಬೇಕು, ರೊಕ್ಕ ಹೆಚ್ಚಿಗೆ ಬರಬೇಕು. ಮಾರವಂದು ಅದು ಇರ್ತದೆ. ಜಗತ್ತಿನಾಗ ಎಲ್ಲೇ ವ್ಯಾಪಾರ ಮಾಡ್ರಿ, ತಗೊಳ್ಳವ ಮಾಲ್ ಹೆಚ್ಚ, ರೊಕ್ಕ ಕಡಿಮೆ. ಮಾರವ ಮಾಲ್ ಕಡಿಮೆ, ರೊಕ್ಕ ಹೆಚ್ಚು ಬರಬೇಕು ಅಂತ ಇದು ಮನುಷ್ಯನ ಪ್ರವೃತ್ತಿ, ಸ್ವಭಾವ. ಪರಂತು ಪರಮಾತ್ಮ ಒಬ್ಬ ಮಹಾತ್ಮ. ಜಗತ್ತಿನೊಳಗೆ ಹೀಗದರೆ ಅವರು ಕಿಮ್ಮತ್ತು ಕಡಿಮೆ ತಗೋತಾರೆ, ಸಾಮಾನು ಹೆಚ್ಚು ಕೊಡ್ತಾರೆ. ಇದು ಮಹಾತ್ಮ ಪರಮಾತ್ಮರಲ್ಲಿ ನೀವು ನೋಡ್ಲಿಕ್ಕೆ ಬರ್ತದೆ ವಿನಃ ಮತ್ತೆ ಅಲ್ಲಿ ಸಿಗುವುದಿಲ್ಲ. ಪರಮಾತ್ಮ ನಮಗೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇದೆಲ್ಲ ಪರಮಾತ್ಮ ಏನು ದಯ ಮಾಡಿದಾನೆ. ನಾವು ಕಿಮ್ಮತ್ತು ಎಟ್ಟು ಕೊಟ್ಟಿದ್ದೇವೆ ಅಂತ ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಈ ಭೂಮಿ 30/40 ತೊಗೊಂಡ್ರೆ ನಿಮಗೆ 20-30 ಲಕ್ಷ ರೂಪಾಯಿ ಬೇಕು ಅಲ್ಲ? ಯಾರ ಕಡೆಯಿಂದ ತಗೋತೀರಿ ಅವ ಹೋಗೋತಾನೆ. ಭೂಮಿ ಏನು ಅವ ಮಾಡ್ಯಾನ, ಏನೋ ಅವ್ರ ಅಪ್ಪ ಮಾಡ್ಯಾನ, ಏನೋ ಅವ್ರ ಮುತ್ಯ ಮಾಡ್ಯಾನ, ಪರಮಾತ್ಮ ಮಾಡ್ಯಾನ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಪರಮಾತ್ಮ ಇದೆಲ್ಲ ಮಾಡಿದಾನ. ಅವ ಏನೂ ಕೇಳಿಲ್ಲ, ನಮಗೆ ಕೇಳಿದ. ಭೂಮಿ ಮಾಡ್ಯಾನ, ಏನೂ ಕೇಳಿಲ್ಲ. ನೀರು ಮಾಡ್ಯಾನ, ಕುಡಿಯಕ್ಕೆ ಏನೂ ಕೇಳಿಲ್ಲ. ಈ ಪರಮಾತ್ಮ ಕೊಟ್ಟು ಮಳಿ, ಆ ನೀರು ನಿಮ್ಮ ಮನೆ ತರಬೇಕಾದ್ರೆ ಬಿಲ್ ಹಚ್ತಾರೆ ಮುನ್ಸಿಪಾಲ್ಟಿಯವರು. ಪರಮಾತ್ಮ ಬಿಲ್ ಹಚ್ಚಿದ್ರೆ ಎಲ್ಲಿಗೆ ಹೋಗ್ತೀರಿ? ಮಾಡಿಲ್ಲ ಪರಮಾತ್ಮ. ಮನ್ಯಾಗ ಗಾಳಿ ಇಲ್ಲ ಅಂದ್ರೆ, ಗಾಳಿ ಬೇಕು ಅಂತ ಫ್ಯಾನ್ AC ಹಚ್ಚಿದ್ರೆ ರೊಕ್ಕ ಕೊಡ್ಬೇಕಾಗ್ತದೆ. ಪರಮಾತ್ಮ ಸುಳಿದು ಸೂಸುವ ಗಾಳಿ ನಿಮ್ಮ ಗಾಳ. ಇದು ಪರಮಾತ್ಮ ಏನೂ ಬೆಲೆ ಕೊಟ್ಟಿಲ್ಲ. ಮಹಾತ್ಮ ಪರಮಾತ್ಮ ಕೊಡ್ತಾರೆ, ಅವರು ಬೆಲೆ ಕೇಳಂಗಿಲ್ಲ. ಸಂಸಾರಿಕ ಮನುಷ್ಯ ಕುಡಿದು ಕಮ್ಮಿ ಕೊಡ್ತಾನೆ, ಬೆಲೆ ಕೇಳ್ತಾನೆ. ನಾ ಇಟ್ಟು ಮಾಡೀನಿ,
ನಾ ಇಟ್ಟು ಹೇಳೀನಿ, ನಾ ಇಟ್ಟು ಕೊಟ್ಟೀನಿ, ನೀ ಏನು ಕೊಡ್ತಿ, ನೀ ಏನು ಮಾಡ್ತಿ ನನಗೆ ಕೇಳ್ತಾನೆ. ಇದೇ ಪರಮಾತ್ಮನಿಗೂ ಮನುಷ್ಯನಿಗೆ ಏನಂತಾರ ಅಂದ್ರೆ, ಮಾಡಿ ಕೇಳಲಾರ್ದವ ಪರಮಾತ್ಮ, ಮಾಡಿ ಮಾಡಲಾರ್ದೇನೋ ಕೇಳವ ಮನುಷ್ಯ. ಇದು ಮನುಷ್ಯನ ಸ್ವಭಾವ. ಅದಕ್ಕನೇ ಪುಣ್ಯಾತ್ಮರೇ, ಪರಮಾತ್ಮ ನಾವೇನೇನು ನಾ ಗಳಿಸೇನಿ, ನಾ ಮಾಡೀನಿ, ನಾ ಕಟ್ಟೀನಿ ಅಂತೀರಿ. ಎದರಿಂದ ಕಟ್ಟೀರಿ? ಮಾತಿನಿಂದ ಕಟ್ಟೀರಿ, ಶರೀರದಿಂದ ಕಟ್ಟೀರಿ, ಮನಸ್ಸಿನಿಂದ ಕಟ್ಟೀರಿ. ಇದೆಲ್ಲ ನಾ ಮನಸ್ಸು ಮಾಡಿನಂತೆ ಇಟ್ಟಾಗ್ಯದ್ರಿ ಸ್ವಾಮಿ, ನಾ ಹೇಳಿನಂತೆ ಇದು ಆಗ್ಯದ್ರಿ ಸ್ವಾಮಿ, ನಾ ಮಾಡಿನಂತೆ ಆಗ್ಯದ್ರಿ ಸ್ವಾಮಿ. ನೋಡ್ರಿ, ಶರೀರದಿಂದ ಮಾಡೀನಿ, ಬಾಯಿಯಿಂದ ಹೇಳೀನಿ, ಮನಸ್ಸಿನಿಂದ ಸಂಕಲ್ಪ ಮಾಡೀನಿ, ಇಚ್ಛಾ ಮಾಡೀನಿ, ಇದೆಲ್ಲ ಆಗ್ಯದ ಅಂತ ನಾವು ಅಂತೇವಿ. ಪರಂತು ಪರಮಾತ್ಮನ ಬಗ್ಗೆ ವಿಚಾರ ಮಾಡಿ. ಎಂದರೆ ನಾ ಮಾಡೀನಿ ಅಡೀನಿ ಅಂತ ಅಂದ ನಾವು. ಒಂದಿಷ್ಟು ನೀರು ಕೊಟ್ರೆ ನಾ ಕೊಟ್ಟೀನಿ ಅಂತೀರಿ, ಇಷ್ಟು ಮಳೆ ಕೊಡ್ತಾನೆ ಏನಂದ ನಾವು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಪರಮಾತ್ಮ ಏನೂ ಕೇಳಿಲ್ಲ ನಮಗೆ, ಇಷ್ಟೆಲ್ಲ ಕೊಟ್ಟಲ್ಲ. ಏನು ಕೇಳ್ತೀರಿ ನೀವು? ನೀವು ಅಂತೀರಿ ನಮ್ಮ ಉಪಕಾರ ಹಿಡಂಗಿಲ್ಲ, ನೀವು ಏನು ಮಾಡ್ಯಾನ ಯಾರಿಗೂ ಅಂತ ಉಪಕಾರ, ನಮ್ಮ ಉಪಕಾರ ಹಿಡಂಗಿಲ್ಲ ನೀವು ಅಂತೀರಿ. ಯಾರಿಗಾರೆ ಏನು ಮಾಡಿದ್ರೆ ಪರಮಾತ್ಮ ಉಪಕಾರ ಮಾಡೋದಕ್ಕೆ ಎಂದರೆ ವಿಚಾರ ಮಾಡಿದ್ದೇವೇನು? ಎಂದರೆ ವಿಚಾರ ಮಾಡಿದ್ದೇವೆ? ಒಂದು ಪಟ್ಟಣ ಪರಮಾತ್ಮ, ಇದೆಲ್ಲವೂ ಕೂಡ ಪರಮಾತ್ಮನ ಕೃಪಾ, ಆಶೀರ್ವಾದ, ದಯ, ಪ್ರತ್ಯಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥದ್ದು ಕಾರ್ಯ ಪರಮಾತ್ಮದು. ಏನೋ ಅಪೇಕ್ಷೆ ಮಾಡಿಲ್ಲ. ಇಟ್ ಈಸ್ ಮೈ ಡ್ಯೂಟಿ, ಐ ಹ್ಯಾವ್ ಟು ಡೂ ಇಟ್. ನನ್ನ ಕರ್ತವ್ಯ ಅದ. ಏನು ಮಾಡಿದವರಿಗೆ ನಾವು ಕೃತಜ್ಞ ಆಗಬಾರದು, ಕೃತಜ್ಞ ಆಗಬೇಕು. ಲಕ್ಷ್ಯ ಯಾವ ಮನುಷ್ಯನಿಗೆ ಪಾಪಗಳಿಗೆ ಶಿಕ್ಷೆ ಅದಾವ, 5 ವರ್ಷ 2 ವರ್ಷ 4 ವರ್ಷ ಅದಾವ. ಎಲ್ಲ ತಪ್ಪುಗಳಿಗೆ ಶಿಕ್ಷೆಗೆ ಅದ, ದಂಡದ ಶಿಕ್ಷೆ ಅದ. ಪರಂತು ಒಂದು ಪಾಪ ಇಂಥದ್ದದ, ಅದಕ್ಕೆ ಲೆಕ್ಕನೇ ಇಲ್ಲ. ಜನ್ಮ ಟೇಪ್ ಕೊಡ್ತಾರೆ, 50 ವರ್ಷ 60 ವರ್ಷ 20 ವರ್ಷ ದಂಡ ಕಟ್ತಾರೆ. ಒಂದು ಇಂಥದ್ದು ಪಾಪದ ಜಗತ್ತಿನೊಳಗೆ ಆ ಪಾಪ ಪರಿಹಾರ ಮಾಡೋಕ್ಕೆ ಮನುಷ್ಯನಲ್ಲಿ ಏನೂ ಇಲ್ಲ, ಏನಿಲ್ಲ. ದುಡ್ಡು ಕೊಟ್ರೆ, ಹೊಲ ಕೊಟ್ರೆ, ಮನೆ ಕೊಟ್ರೆ, ಏನು ಕೊಟ್ರೆ ಆಗಿಲ್ಲ. ಒಂದೇ ಅದ, ನಿನ್ನ ಜೀವ ಕೊಟ್ಟರು ಮುಗಿಯಂಗಿಲ್ಲ. ಅದು ಯಾವ ಪಾಪ? ಕೃತಜ್ಞತೆ. ಅದಕ್ಕೇನಂತಾರೆ? ಕೃತಜ್ಞ. ಕೃತಜ್ಞ ಅಂದ್ರೆ ಏನು? ಮಾಡಿದ ಉಪಕಾರವನ್ನು ಮರೆಯೋದಕ್ಕೆ ಕೃತಜ್ಞ ಅಂತ. ಇದರಷ್ಟು ಪಾಪ ಜಗತ್ತಿನೊಳಗೆ ಮತ್ತೊಂದು ಯಾವುದೂ ಇಲ್ಲ. ಅಂಥ ಪಾಪ ನಾವೇನು ಮಾಡಿದೇವ್ರಿ ಸ್ವಾಮಿ ಅಂತೀರಿ ನೀವು? ಅರೇ ಶಾಸ್ತ್ರ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ. ಇದಕ್ಕಿಂತ ಹೆಚ್ಚಿಗೆ ಪಾಪ ಏನ್ರಿ? ಇದಕ್ಕಿಂತ ಹೆಚ್ಚಿಗೆ ಪಾಪ. ಆ ಪರಮಾತ್ಮನ ಭೂಮಿ ಮೇಲಿದ್ದು, ಆ ಪರಮಾತ್ಮನ ನೀರು ಕುಡಿದು, ಆ ಪರಮಾತ್ಮನ ಗಾಳಿ ಸೇವಿಸಿ, ಆ ಪರಮಾತ್ಮ ಬೆಳೆದು ಭೂಮಿಯೊಳಗೆ ಅನ್ನ ತಿಂದು, ವೇರ್ ಈಸ್ ಗಾಡ್, ಹೂ ಈಸ್ ಗಾಡ್ ಅಂತಾನಲ್ಲ. ಎಲ್ಲಿ ಪರಮಾತ್ಮ ಅದಾನೆ? ಯಾರು ನೋಡ್ಯಾರ, ಯಾರು ಕೇಳ್ಯಾರ ಅಂತೇನು ವಾದ ಮಾಡ್ತಾನಲ್ಲ, ಅಂಥವನ ಪಾಪ ಜಗತ್ತಿನೊಳಗೆ ಮತ್ತೊಬ್ಬರು ಯಾರೂ ಇಲ್ಲ, ಯಾರೂ ಇಲ್ಲ. ಹೇಳಿ, ಎಲ್ಲ ಪಾಪಕ್ಕೆ ಮನುಷ್ಯನಿಗೆ ಅದ 10 ವರ್ಷ 20 ವರ್ಷ ಶಿಕ್ಷೆ ಏನೋ ಅದ. ಪರಮಾತ್ಮನ ಉಪಕಾರವನ್ನು ಉಂಡು ತಿಂದು ಬದುಕಿ ಆ ಪರಮಾತ್ಮನೇ ಇಲ್ಲ ಅಂತಾನೆ ಏನನ್ಬೇಕು ಮೂರ್ಖನಿಗೆ?
ಯಾರಿಗೆ ನಿಮ್ಮ ಅಪ್ಪ ಯಾರಂದ್ರೆ ನಮ್ಮ ಅಪ್ಪ ಇಲ್ಲ. ಏನು ಮೂರ್ಖ, ಅಪ್ಪಿಲ್ಲ ಅಂದ್ರೆ ನೀ ಹೆಂಗೆ ಹುಟ್ಟಿದ? ಇಲ್ಲ ನಮ್ಮ ಅಪ್ಪಿಲ್ಲ. ಅವನಿಗೇನು ಶಾಣೆ ಅಂತೀರಿ? ಅಪ್ಪಿಲ್ದ್ರೆ ನೀ ಎಲ್ಲಿ ಬಂದ್ಯೋ? ನೀ ಎಲ್ಲಿ ಅಪ್ಪದನಂತೆ ನೀ ಬಂದಿದಿ. ಆ ಹಾಡದ ಅಪ್ಪಗೆ ಇಲ್ಲಂತಿ. ನಿನ್ನಂಥ ಪಾಪಿ ಜಗತ್ತಿನ ಮತ್ಯಾರಿರ್ಬೇಕು. ಆಗ ಜಗತ್ತಿನೊಳ ಪರಮಾತ್ಮ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ. ಕೇಳ್ತಾರೆ ಪರಮಾತ್ಮ ಎಲ್ಲದನ್ರಿ, ಹೆಂಗದನ್ರಿ, ಏನದರಿ, ಏನು ತಮ್ಮ ಕಣ್ಣೀಲಿ ಕೇಳಕ್ಕೆ ಬರಂಗಿಲ್ಲ, ಕಿವಿಲೆ ನೋಡಕ್ಕೆ ಬರಂಗಿಲ್ಲ. ಬರ್ತದೇನ್ರಿ? ಕಿವಿಲೆ ನೋಡ್ತೀರಿ, ಕಣ್ಣೀಲಿ ಕೇಳ್ತೀರಿ? ಇಲ್ಲ. ಒಂದೊಂದಕ್ಕೆ ಒಂದೊಂದು ಸಾಮಾನು ಅದಾವ. ಕೇಳಕ್ಕನೆ ಕಿವಿ ಅದ, ನೋಡಕ್ಕನೆ ಕಣ್ಣದ, ಉಣ್ಣಾಕ ಮಾತಾಡಕ್ಕನೆ ಬಾಯಿ ಅದ, ಹಿಡ್ಯಾಕನೆ ಕೈ ಅದ, ನಡ್ಯಾಕನೆ ಕಾಲದ. ಮತ್ತೊಂದು ಉಪಾಯ ಇಲ್ಲ ಅದಕ್ಕೆ. ಆಗ ಪರಮಾತ್ಮನ ಕಾಣಕ ಅದಕ್ಕೂ ಒಂದು ಉಪಾಯ. ಆ ಉಪಾಯ ಏನಂತ ಕದ ಏನು? ಕಿವಿ ಇಲ್ಲ ಅಂದ್ರೆ ಕೇಳ್ತೇನು, ಕಣ್ಣು ಇಲ್ಲ ಅಂದ್ರೆ ನೋಡ್ತೇನು, ಕೈ ಇಲ್ಲ ಅಂದ್ರೆ ಹಿಡಿತೇನು. ಮೂರ್ಖ ಮನುಷ್ಯ ಮಾತಾಡ್ತಾನೆ ಇವೆಲ್ಲ. ಯಾವ ಮನುಷ್ಯನಿಗೆ ಪಾಪ ಹೆಚ್ಚಿರ್ತದೆ ಆ ಮನುಷ್ಯ ಏನಪ್ಪ, ಪರಮಾತ್ಮನ ತಿರಸ್ಕಾರ ಮಾಡ್ತಾನೆ. ನೀವು ಕೇಳಿರಿ, ಕಥೆ ನೋಡಿರಿ. ಹಿರಣ್ಯಕಶ್ಯಪು ಸಭಾದೊಳಗೆ ಪರಮಾತ್ಮ ಇಲ್ಲ ಅಂದವ. ಇಫ್ ದಟ್ fellow anywhere come and stand before me. ಆ ಪರಮಾತ್ಮನ ಎಲ್ಲಿದ್ದ ಬಂದು ನನ್ನ ಮುಂದೆ ನಿಲ್ಲತ್ ಹೇಳ ನಾವು. ಹಂಗಾದ್ರಿ ಪರಮಾತ್ಮ ಇದ್ರೆ ಮನೆಗೆ ಅಪ್ಪ ಮಕ್ಕಳದಾರೆ, ಅಪ್ಪ ಇಲ್ಲ ಅಂತಾನ, ಮಗ ಅದ ಅಂತಾನ. ಹೆಂಗ್ ನೋಡ್ರಿ? ಅಪ್ಪ ಅಂತಾನ, ಇಲ್ಲ ದೇವ್ರಿಲ್ಲ, ಏನಿಲ್ಲ, ನಾನೇ ದೇವ್ರು, ನಾನೇ ದೇವ್ರು. ಎಲ್ಲಿ ದೇವರದನು? ಅವನ ಹೊಟ್ಟೆಯಾಗ ಹುಟ್ಟಿದ ಮಗ ಪರಮಾತ್ಮ ಅದಾನಪ್ಪ, ಅದಾನಪ್ಪ. ಎಲ್ಲಿದಾನಪ್ಪ? ಎಲ್ಲಿ ನೋಡಿದರೆ ಅಲ್ಲಿ ಅದಾನಪ್ಪ. ಎಲ್ಲಿ ನೋಡಿದ್ರ ಅವ ಇಲ್ಲದ ಜಗನೇ ಇಲ್ಲಪ್ಪ. ಬಯಲು ಇಲ್ಲದ ಜಗ ಎಲ್ಲರೇ ಅದೇನ್ರಿ? ಬಯಲು ಇಲ್ಲದ ಜಗ ಎಲ್ಲರೇ ಅದ ನಿಮ್ಮ ಕಡೆ? ಇಲ್ಲ, ಎಲ್ಲ ಕಡೆಗೆ ಬಯಲದ. ಆ ಬಯಲಾದಾಗೆ ನಾವಿದ್ದೇವೆ. ಬಯಲು ಕಾಣಂಗಿಲ್ಲ, ಬಯಲು ಮುಟ್ಟಕ್ಕೆ ಬರಂಗಿಲ್ಲ, ಬೈ ತಿನ್ನಕ್ಕೆ ಬರಂಗಿಲ್ಲ, ಉಣ್ಣಕ್ಕೆ ಬರಂಗಿಲ್ಲ, ಹಿಡ್ಯಕ್ಕೆ ಬರಂಗಿಲ್ಲ. ಪರಂತು ಬೈಲಾಗಿದ್ದೇವೆ. ಇಲ್ಲ, ಕಾಣಕ್ಕೆ ಬರಂಗಿಲ್ಲ, ನೋಡಕ್ಕೆ ಬರಂಗಿಲ್ಲ. ಬಯಲು ಅನುಭವಿಸಲಿಕ್ಕೆ ಬರ್ತದ. ಆ ಬಯಲಾಗ ನಾ ಇದ್ದೀನಿ ಅಂತ ಗೊತ್ತಾಗ್ತದ. 10 ಮಂದಿ ಕೂಡಿದ್ರು ಅಂತಂದ್ರೆ ಬಹಳ ಗದ್ದಾಗ ಸರಿ 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 ಸ್ವಲ್ಪ ಜಗ ಬಿಡು ಅಂತಾನ. ಜಗ ಯಾಕೆ? ಬಯಲು ಬೇಕು ಮನುಷ್ಯನಿಗೆ. ಅದು ಬಯಲು ಕಾಣಂಗಿಲ್ಲ, ಬಯಲು ಮುಟ್ಟಕ್ಕೆ ಬರಂಗಿಲ್ಲ, ಬಯಲು ನೋಡಕ್ಕೆ ಬರಂಗಿಲ್ಲ, ಬಯಲು ತಿನ್ನಕ್ಕೆ ಬರಂಗಿಲ್ಲ. ಆದ್ರೆ ಬಯಲು ಅದು ಇಲ್ದಿದ್ರೆ ನಾವು ಬದುಕಕ್ಕೆ ಬರಂಗಿಲ್ಲ, ಅಲ್ಲಿದ್ದಿದ್ರೆ ನಮ್ಗೆ ವ್ಯವಹಾರ ನಡೆಯಂಗಿಲ್ಲ, ಅದು ಇಲ್ದಿದ್ರೆ ನಾವು ಏನು ಮಾಡೋಕ್ಕಾಗಂಗಿಲ್ಲ. ನೀ ಸತ್ತು ಬಳಕ್ಕೆ ಹೋಗಳಕ್ಕೂ ಒಂದಿಟ್ಟು ಬಯಲು ಬೇಕು. ಮಣ್ಣು ತೆಗೆದು ಆ ಬೈಲಾಗೆ ನಿನಗಿಡ್ತಾನೆ. ಪರಂತು ಮೂರ್ಖ ಮನುಷ್ಯ ಬುದ್ಧಿ ಇಲ್ಲೋ ಬಯಲು ಎಲ್ಲಿದಂತ ನಾವು. ಏ ಹುಚ್ಚಿ, ಬೈಲಿ ಎಲ್ಲಿ ಯಾಕಂತೀವೋ? ಆ ಬೈಲಾಗೆ ನೀ ಕುಂತಿದೀವೋ, ಆ ಬೈಲಾಗೆ ನೀ ಕುಂತಿದಿ. ಆ ಬೈಲ್ ಅದಂತ ನೀ ಕೇಳಕತ್ತೀವಿ. ಶಬ್ದ ಗುಣಕಂ ಆಕಾಶಂ. ಆ ಬೈಲ್ ಅದಂತ ನನ್ನ ಮಾತು ನಿಮಗೆ ಕೇಳಕತ್ಯಾವ. ಆ ಬೈಲದಂತ ನೀವು ಕುಂತೀರಿ. ಈ ಕಿವ್ಯಾಗ ಬಿಟ್ಟು ಒಂದು ಬೈಲದ ನೋಡ್ರಿ, ಇಲ್ಲಿ ಪೊಳ್ಳ, ಅದಂತ ಕೇಳಕತ್ತೀರಿ. ಒಳಗೇನು ತುಂಬ್ರಿ? ಕೇಳ್ತದೇನು? ಕೇಳಂಗಿಲ್ಲ. ಆದ್ರೆ ಕೇಳಕ್ಕೆ ಬಯಲು ಬೇಕು, ನೋಡಕ್ಕೆ ಬಯಲು ಬೇಕು, ಕುಂಡ್ರಕ್ಕೆ ಬಯಲು ಬೇಕು, ತಿರುಗಾಡಕ್ಕೆ ಬಯಲು ಬೇಕು. ಪರಂತು ಬೈಲ ಮುಟ್ಟಕ್ಕೆ ಬರಂಗಿಲ್ಲ, ಕಾಣಕ್ಕೆ ಬರಂಗಿಲ್ಲ, ನೋಡಕ್ಕೆ ಬರಂಗಿಲ್ಲ. ಪರಂತು ಬೈಲ ಅದ. ಹಾಗ ಪರಮಾತ್ಮ ಅದಾನ. ಇಲ್ಲ ಅನ್ಬೇಡ. ಅವ ಅದಾನಂತ ನೀ ಇದ್ದಿ, ಅವ ಅದಾನಂತ ನೀ ಬದುಕಿದಿ, ಅದಾನಂತ ನೀ ತಿರುಗಾಡ್ತಿ. ಪರಂತು ಅವ ಕಾಣಕ್ಕೆ ಬ್ಯಾರೆ ಕಣ್ಣು ಬೇಕು ಮನುಷ್ಯನಿಗೆ.
ಅದಕ್ಕೆ ಪ್ರಜ್ಞಾಚಕ್ಷು ಅಂತಾರೆ, ಅದಕ್ಕೆ ಭಕ್ತಿ ನೇತ್ರ ಅಂತಾರೆ, ಅದಕ್ಕೆ ವಿಶ್ವಾಸ ಅನ್ನತಕ್ಕಂಥದ್ದು ಬೇಕು. ಅಂದ್ರೆ ಏನಪ್ಪ ಅಂತ ಕೇಳಿ ಪರಮಾತ್ಮ ಕಾಣ್ತಾನೆ. ಅಸ್ಥಿ ಖಂಬೇವ, ಪರಮಾತ್ಮ ಎಲ್ಲ ಕಡೆ ಅದಾನಂತೆ. ಅದಾನೇನು ಈ ಕಂಬದಾಗ? ಹಿರಣ್ಯಕಶ್ಯಪು ಧನಮದ, ಅಧಿಕಾರ ಮದ, ಜನಬದ ಇವೆಲ್ಲ ಬಲದಿಂದ ಪರಮಾತ್ಮನ ತಿರಸ್ಕಾರ ಮಾಡತಕ್ಕಂಥ ಹಿರಣ್ಯಕಶ್ಯಪು ರಾಕ್ಷಸ ಕಂಬೆ ಅಸ್ತಿವ, ಕಂಬದಲ್ಲಿ ಅದಾನೇನು ಪರಮಾತ್ಮ ಕೇಳಿದ್ರೆ, ಯಪ್ಪ ಆ ಕಂಬದಾಗ ಯಾಕೆಪ್ಪ? ಆ ಪರಮಾತ್ಮ ಕಂಬದನೂ ಅದಾನ, ನನ್ನಂತ್ಯಕ್ಕೂ ಅದಾನ, ನಿನ್ನಂತ್ಯಕ್ಕೂ ಅದಾನ. ನಾವು ಎಂತ ಆ ಪ್ರಹ್ಲಾದಂದು ಎಂಥ ಕಣ್ಣಿದ್ದಿರ್ಬೇಕ್ರಿ. ಕಂಬನಾಗ ಪರಮಾತ್ಮ ಕಾಣ್ತಾನೆ, ಗಿಡದಾಗ ಪರಮಾತ್ಮ ಕಾಣ್ತಾನೆ. ಶಾಸ್ತ್ರ ಹೇಳ್ತು ಪರಮಾತ್ಮ ಎಲ್ಲ ಕಡೆ ಇದಾನೆ, ಪರಮಾತ್ಮ ಎಲ್ಲ ಕಡೆ ಇದಾನೆ. ಪರಮಾತ್ಮ ಇಲ್ಲದ ಜಗನೇ ಇಲ್ಲ. ಪರಂತು ಅಲ್ಲಿ ನೋಡತಕ್ಕಂಥ ಕಣ್ಣು ಮನಸ್ಸು ಬೇಕು. ಆ ಮನಸ್ಸು ಇತ್ತು ಅಂತಂದ್ರೆ ಪರಮಾತ್ಮ ನಿಮಗೆ ಎಲ್ಲಿ ಬೇಕಾದಲ್ಲಿ ಕಾಣ್ತಾನೆ, ಎಲ್ಲ ಕಡೆ ಅದ. ಶಾಸ್ತ್ರ ಅಂತ ಬಸ್ಸೇ ನಡಿಬೇಕು. ನೀರು ಎಲ್ಲ ಕಡೆ ಭೂಮಿಯಾಗದ, ಪದ್ದು ಡ್ರಿಲ್ ಹಾಕ್ಲಾರ್ದೆ ಬರಂಗಿಲ್ಲ, ನೀರು ಬರಂಗಿಲ್ಲ. ಎಲ್ಲಿ 10 ಫುಟು 20 ಫುಟು 30 ಫುಟು 50 ಫುಟು 100 ಫುಟು 200 800 ಅರೆ ನೀರು ಅದ. ನೀರಿಲ್ಲೇ ನೀರ ಮೇಲೆ ಈ ಭೂಮಿ ಅದ, ನೀರು ಎಲ್ಲ ಕಡೆ ಅದ. ಪರಂತು ಆ ನೀರಿನ ತಕ್ಕ ಹೋಗಾಕ ನಿಮ್ಮ ಅಂತಕ್ಕೆ ಬೋರ್ ಅದ ಇಲ್ಲ, ರೊಕ್ಕ ಅದ ಇಲ್ಲ. ಆ ರೊಕ್ಕ ಇದ್ದರೆ ಬೋರ್ ಹೋಗ್ತದೆ, ಆ ನೀರಿಗೆ ಮುಡ್ತದೆ. ರೊಕ್ಕನೇ ಇಲ್ಲ ಅಂದ್ರೆ ಬೋರ್ ಹೊಡ್ಯಾಕೂ ಹಂಗಿಲ್ಲ, ನೀರು ಸಿಗಂಗೂ ಇಲ್ಲ. ಹಂಗೆ ಪರಮಾತ್ಮ ಎಲ್ಲದರಲ್ಲಿ ಕೂಡ ಅದನ್ನು ನಮ್ಗೆ ಕಾಣಬೇಕು ಅಂದ್ರೆ ನಮ್ಮ ಅಂತ್ಯಕ್ಕೆ ಪ್ರೇಮ ವಿಶ್ವಾಸ ಭಕ್ತಿಗೆ ಬೋರ್ ಬೇಕು. ಪ್ರಹ್ಲಾದಗೆ ಸಿಕ್ಕ, ಅಕ್ಕ ಮದುವೆಗೆ ಸಿಕ್ಕರು, ಯಾರಿಗೆ ಧ್ರುವ ಕುಮಾರ್ಗೆ ಸಿಕ್ಕ, ಸಣ್ಣ ಹುಡುಗ ಸಿಕ್ಕರು. ನಚಿಕೇತಿಗೆ ಸಿಕ್ಕ ಪರಮಾತ್ಮ ಸಣ್ಣ ಸಣ್ಣವ್ರು 8 9 10 ವರ್ಷದವ್ರು. ಅವ್ರ ಹಂತಕ್ಕಿತ್ತು ಡ್ರಿಲ್ ಹಾಕೋದಿತ್ತು. ಅವ್ರ ಹಂತಕ್ಕೆ ವಿಶ್ವಾಸ ಶ್ರದ್ಧೆ ಭಕ್ತಿ ಪರಮಾತ್ಮಲ್ಲಿ ಅಸೀಮ ಪ್ರೀತಿ ಇತ್ತು ಅಂದ್ರೆ ಪರಮಾತ್ಮ ಸಿಗ್ತಾನೆ, ಪರಮಾತ್ಮ ಬರ್ತಾನೆ. ನಂಬಿ ಕರೆದರೆ ಒಯ್ಯನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆವರು, ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಘ. ಬಸವಣ್ಣ ಹೇಳಿ ಚಂದ ಹೇಳಿದ್ರು. ಕರಿತೀರಿ, ಮಾಡ್ತೀರಿ. ನೀವು ಕರೆಯೋರು ಅವಾಜದಾಗ ಗೊತ್ತಾಕದ, ಶಬ್ದದ ಗೊತ್ತಾಕದ, ನಿಮ್ಮ ಧ್ವನಿಯಾಗ ಗೊತ್ತಾಕದ ನೀವು ಹೆಂಗೆ ಕರೆಯಕತ್ತೀರಿ ಅಂತ. ಹೌದಾ? ಬೀಗರು ಯಾರು ಮನೆಗೆ ಬಂದ್ರೆ ಅಂತೀರಿ ಚಾ ಕುಡಿತೀರೇನು? ನೀವು ಮಾತಾಡೋದು ಗೊತ್ತಾಕದ. ಕುಡಿತೀರಿ ಅಂತ ಅಂದ್ರೆ ಇಲ್ಲ ಜಲ್ದಿ ಕೆಲಸ ಅಂತ ಹೋಗಿದ್ದು. ಹಂಗ್ಯಾಕೆ ಮಾಡ್ತೀರಿ? ಕೊಂಡ್ರಿ ಚಾ ಇಡ್ತೀನಿ, ಸದ್ಯ ಇಟ್ಟೀನಿ, ಕುಂಡ್ರತಾನ. ನಿಮ್ಮ ಮಾತಾದ ಮೇಲೆ ಗೊತ್ತಾಕದ ಕುಡಿಸ್ಬೇಕಂತೀರೋ ಎಬ್ಬಿಸ್ಬೇಕಂತೀರೋ ಅಂತ. ಕೇಳ ಮಾಡಿ ಶಾಣೆ ಇರ್ತಾನೆ. ಅಡ ತಿಳಿದು ಹೋಲಿಲ್ಲ ಅಂದ್ರೆ ಮೂರ್ಖ ಅಂತ ಹೋಗ್ಬೇಕು ಅವನಿಗೆ. ನಿಮ್ಮ ಆವಾಜ್ ಮೇಲೆ, ನಿಮ್ಮ ಮಾತಿನ ಮೇಲೆ ಗೊತ್ತಾಕದ ಅವನಿಗೆ. ಇಲ್ಲಿ ಸಿಗ್ತದ ಈ ಚಾ ಇಲ್ಲೋ, ಇಲ್ಲಿ ಮಾನ ಅದ ಇಲ್ಲೋ, ಸಮ್ಮಾನ ಅದ ಇಲ್ಲೋ ಅಂತ ಗೊತ್ತಾಗ್ತದೆ. ಹಾಗೆ ಪರಮಾತ್ಮನ ಕೂಡ ನೀವು ಕರಿತೀರಿ ದಿನ ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ಶಿವ ಮಾಡ್ತೀರಿ. ಅವನಿಗೆ ದೇವ್ರಿಗೆ ಗೊತ್ತದ ಇವ ಯಾಕೆ ಮಾಡ್ತಾನೆ, ಓಂ ನಮಃ ಶಿವ ಮಾಡ್ತಾನೆ ಅದು ಗೊತ್ತದ. ನಿಮ್ಮ ಆವಾಜೇ ಗೊತ್ತಾಕದ ಅವನಿಗೆ, ನಿಮ್ಮ ಮನಸ್ಸು ಗೊತ್ತಾಕದ ಅವನಿಗೆ. ಅದಕ್ಕೆ ಶಬ್ದ ಇಟ್ಟರು, ಕರೆದರೆ ಬರಂಗಿಲ್ಲ, ನಂಬಿ ಕರೆದರೆ ಓ ಎನ್ನನೇ ಶಿವನು. ದಿನ ಭಾಳ ಮಂದಿ ಕರೀತಾರೆ, ಜಪ ಮಾಡ್ತಾರೆ, ಕರೀತಾರೆ ನಮ ಶಿವ ನಮ ಶಿವ ನಮ ಶಿವ ನಮ ಶಿವ. ಮನುಷ್ಯ ಕಡೆ ಕೈ ಕಡೆ ನಮ ಶಿವ ನಮ ಶಿವ, ಓಂ ನಮ ಶಿವ. ಯಾರೋ ಬಾಲ್ ಬಿಡಕೈತಾರ ನೋಡು, ಓಂ ನಮ ಶಿವ ಓಂ ನಮ ಶಿವ. ಆ ಕಡೆ ಬಾಲ್ ಕಡಿತಾರೆ ಇರ್ತದೆ, ಒಲಿ ಮೇಲೆ ಚಾ ಇಟ್ಟದ ಶಿವಾಯ ನಮ ಶಿವಾಯ ನಮ ನೋಡು. ಅರೆ ಶಬ್ದ ಇಟ್ರು, ನಂಬಿ ಅನ್ನೋ ಶಬ್ದ ಯಾಕೆ ಇಟ್ರು ಅಂತ ಕೇಳಿದ್ರೆ ಯಕಡೆ ಇಲ್ಲ, ನೀನಲ್ಲದೆ ಮತ್ಯಾರು ಇಲ್ಲವಯ್ಯ. ಹೆಂಗೆ ಹೇಳಿದ್ರೆ ಅವರು, ಮತ್ಯಾರಿಲ್ಲ, ಗಂಡಿಲ್ಲ, ಹೆಂಡ್ತಿಲ್ಲ, ಮಕ್ಕಳಿಲ್ಲ, ಈ ಸಂಸಾರ ಇಲ್ಲ, ನೀನೇ ನನಗೆಲ್ಲನೂ ನೀನೇ ಪರಮಾತ್ಮ ಸರ್ವಸ್ವ ಅಂತ ನಂಬಿ ಕರೆದರೆ ಒಯ್ಯಣ್ಣನೇ. ಮೀರಾ ಕರೆದು ಓಡಿ ಬಂದ, ಅಕ್ಕ ಮದುವೆ ಕರೆದು ಓಡಿ ಬಂದರು, ಪ್ರಹ್ಲಾದ ಕರೆದ ಓಡಿ ಬಂದ, ಧ್ರುವ ಕರೆದ ಓಡಿ ಬಂದರು, ಬಸವಣ್ಣ ಕರೆದ್ರು ಓಡಿ ಬಂದರು.
ನಾವು ಕರಿ 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 ಕಾರುಣ್ಯ ಕರಿ ಆಗ್ಯದ ನಮಗೆ, ಏನಿಲ್ಲ, ಬರುವುದಿಲ್ಲ, ಹೋಗೋದಿಲ್ಲ. ಅದಕ್ಕೆ ಮಹಾತ್ಮರು ಏನಪ್ಪ ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಪರಮಾತ್ಮನನ್ನು ನಾವು ಬಹಳ ಪ್ರೀತಿಯಿಂದ ಅವನ್ನ ಕರೆದ್ರೆ, ಅವನು ಮಾಡಿದ್ರೆ ಪರಮಾತ್ಮ ನಮಗೇನಪ್ಪ ಅಂತ ಕೇಳಿ ಸಿಗುತ್ತಾನೆ. ಪರಮಾತ್ಮ ಏನಿಲ್ಲ, ಅದಕ್ಕೆ ಅವನ ಕೆಲಸನೇ ಅದೇ ಅದ. ನಿಮ್ಮ ಕೆಲಸ ಭಾಳ ಅದಾವಲ್ರಿ, ಪೂಜೆ ಒಂದೇ ಅದ ನಿಮ್ಮ ಕೆಲಸ. ಪರಮಾತ್ಮ ಕೆಲಸ ಏನು? ನಂಬಿ ಕರೆದರೆ ಓಯೆ, ಅದು ಒಂದೇ ಕೆಲಸ. ಅವನಿಗೆ ಕರೆದ್ರೆ ಓಡೋಗು, ಮತ್ತೊಂದು ಕೆಲಸನೇ ಇಲ್ಲ ಅವನಿಗೆ. ಎಲ್ಲಿ ಭಕ್ತರು ಅವನನ್ನು ಕರೀತಾರ ಅಲ್ಲಿ ಹೋಗೋದೇ ಮತ್ತೊಂದು ಕೆಲಸ ಇಲ್ಲ ಅವನಿಗೆ. ನಮಗೆ ಬಹಳ ಕೆಲಸ ಅದಾವ. 5 ನಿಮಿಷ ಕರಿತೇವೆ, 50 ನಿಮಿಷ ದಂಧ ಬೇರೆ ಮಾಡ್ತೇವೆ. ನಮಗೆ ಒಂದೇ ಅದ, ಪೂಜೆ ಒಂದೇ ಅದ. ನಮ್ಮ ಸಂಸಾರ ಅದ, ಮನೆ ಅದ, ನೌಕರಿ ಅದ, ಫಲ ಅದ, ವ್ಯಾಪಾರ ಅದ, ಇಷ್ಟು ಕೆಲಸ ಅದಾವ. ನಮ್ಗೆ ಪರಮಾತ್ಮ ಏನು ಕೆಲಸ ಇಲ್ಲ. ಕರೆದವ್ರ ಮನೆಗೆ ಓಡಿ ಹೋಗೋದು ಒಂದೇ ಕೆಲಸ ಅದ ಅವನಿಗೆ. ಇಷ್ಟೇ ಕರಿಬೇಕು ಪಕ್ಕ ಮನಸ್ಸಿನಿಂದ. ಪಕ್ಕ ಮನಸ್ಸಿನಿಂದ ಕರೆದೇವೆ ಅಂತ ಕೇಳಿದರೆ ಬರ್ತದೆ. ಅದಕ್ಕೆ ಎಲ್ಲ ಸಾಧನೆಗಳಿಂದ ಸರಳ ಸಾಧನೆ ಏನು ಹೇಳಿದರು ಅಂದರೆ, ಪರಮಾತ್ಮನ ಜಪ, ಪರಮಾತ್ಮನ ಸ್ಮರಣೆ, ಇವು ಬಹಳ ಮುಖ್ಯ. ಎಲ್ಲರೂ ಶರೀರದಿಂದ ಪರಮಾತ್ಮನ ಸೇವೆ ಮಾಡೋಕ್ಕೆ ಆಗೋದಿಲ್ಲ. ಶರೀರ ಅನುಕೂಲ ಇರುವುದಿಲ್ಲ. ಎಲ್ಲರೂ ಪೂಜೆ ಮಾಡ್ತೀನಿ, ಎಲ್ಲರೂ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡ್ತೀನಿ, ಎಲ್ಲರೂ ಉಪವಾಸ ಇರ್ತೀನಿ, ಆಗೋದಿಲ್ಲ. ಯಾಕೆ? ಪ್ರಕೃತಿ ಸಾಥ್ ಕೊಡಂಗಿಲ್ಲ ನಿಮಗೆ ಎಲ್ಲರಿಗೆ. ಅದು ರೂಢಿ ನಾವು ಮಾಡ್ಕೊಂಡಿಲ್ಲ, ಅದು ರೂಢಿ ಮಾಡಿಲ್ಲ ನಾವು. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, 4 ಗಂಟೆಗೆ ಫಳಾರ, 10 ಮಣಿಗಿಟ್ಟು ಊಟ, 4 ಸಲ ಉಣ್ಣೋರು ಒಪ್ಪತ್ತ ಮಾಡುವುದೇ ಭಾಳ ಹೈರಾಣ ಇರ್ತದೆ. ಒಪ್ಪತ್ತ आम्ही राहिलो एकादशी, दुसऱ्या दिवशी खाल्लो 12 द्वाशी. ಇವತ್ತು ಏಕಾದಶಿ ಚಂತನ ಅದೇ, ಇವತ್ತು ಉಪಾಸಿದ್ದೇವ್ರಿ, ಇವತ್ತು ಉಪಾಸಿದ್ದೇವ್ರಿ, ದೇವ್ರಿಲ್ಲ ಉಪಾಸಿದ್ದೇವ್ರಿ. ಇವತ್ತು ನಾಳೆ ಮುಂಜಾನೆ ಏನು ಮಾಡ್ಬೇಕ್ರಿ, ಹೊತ್ತು ಮಾಡಿ ಉಪವಾಸ ಅದ, ಏನು ಫಳಾರ ಮಾಡಲಿ, ಛೇ ದೇವ್ರ ಹೋದ. 10 ಮಣಿಗೆ ಏನು ಮಾಡಬೇಕು, 10 ಮಣಿಗೆ ಏನು ತಿನ್ಬೇಕು, 10 ಮಣಿಗೆ ಏನು ಮಾಡಬೇಕು, ದೇವ್ರೇ ಕಳೋದು. ನಾವು ಉಪವಾಸ ಅರ್ಥ ಏನು? ದೇವ್ರ ಹಂತ್ಯಕ್ಕೆ ಇರುವುದು. ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರುವುದು. ಚಂತನ ದೇವ್ರ ಹಂತಕ್ಕೆ ಇರ್ಬೇಕ್ರಿ. ಕಣ್ಣಿಲೆ, ಕಿವಿಲೆ, ಮೂಗಿಲೆ, ಗಾಯಿಲೆ, ಬಾಯಿಲೆ ಎಲ್ಲ ಅವನ ಹಂತಕ್ಕೆ ಇರುವುದು. ನಾವು ಇರಂಗಿಲ್ಲಲ್ರಿ. ಒಂದು ಅರ್ಧ ತಾಸು ದೇವ್ರ ಮುಂದೆ ಶರೀರದಿಂದ ಇರ್ತೇವೆ. ಮನುಷ್ಯ ಎಲ್ಲೆಲ್ಲಿ ಇರ್ತದೋ? ಹಾಲು ತಂದು ಕೊಟ್ಟಾನೆ ಇಲ್ಲೋ ನೋಡ್ರಿ, ಹೆಂಗ ಮನುಷ್ಯ ಹೊರಗೆ ಇರ್ತದೆ. ಅದು ಅಲ್ಲ, ಅದು ಪೂಜೆ ಅಲ್ಲದು. ಶರೀರ, ಮನಸ್ಸು, ನಿಮ್ಮ ಬಾಯಿ 3 ಇರ್ಬೇಕು ಒತ್ತಟ್ಟಿಗೆ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಉಪವಾಸ ಅಂತ. ಅವತ್ತು ಕೆಲಸ ದೇವ್ರದೇ, ಮಾತೋದು ದೇವ್ರದೇ. ಓಕೆ. ಮತ್ತೇನಪ್ಪ ಅಂದ್ರೆ ಮನಸ್ಸು ಚಿಂತಿಸೋದು ದೇವ್ರದೇ, ಅದರದ್ದೇ ಕೆಲಸ ಮಾಡೋದು. ಅದಕ್ಕೆ ಉಪವಾಸ ಅಂದ. ಬರೇ ಊಟ ಬಿಟ್ಟಕ್ಕಿಂತ ಸುಮ್ಮನೆ ಊಟ ಮಾಡಿದ್ರೆ 2 ರೊಟ್ಟಿ ಇರ್ತಾವೆ. ಉಪವಾಸ ದಿವಸ ಫಳಾರ್ ತರಕ್ಕೆ ಹೋದ್ರೆ ಅದು 50 ರೂಪಾಯಿ ಬೇಕು. ಅದಕ್ಕೆ ಅತ್ತಂದೆ ಇತ್ತಿಂದೆ ಹೊಟ್ಟೆ ಕೆಡಿಸ್ಕೊಳ್ತದೆ, ಅದೇ ಕೆಲಸ. ಶಾಸ್ತ್ರ ಹೇಳ್ತದೆ. ಅದಕ್ಕೆ ಬಹಳ ಚಂದದ. ಪರಮಾತ್ಮ ಶರೀರ ಹಂಗೆ ಇಡ್ರಿ, ವಾಣಿನೂ ಹಂಗೆ ಮಾಡಿ. ಇದು ಬಹಳ ಕಾಮಧೇನು ಅಂದಾರೆ. ಇದಕ್ಕೆ ಬಾಯಿಗೆ ಕಾಮಧೇನು ಅಂತ ಅದಕ್ಕಂತಾರೆ. ಏನು ಬೇಡದ್ದು ಕೊಡೋದಕ್ಕೆ ಕಾಮಧೇನು ಅಂತಾರೆ. ಏನು ಬೇಡದು ಕೊಡೋದು. ಅದು ಮಹಾತ್ಮರ ಹಂತಕ್ಕಿದ್ದು ಅಂತ. ವಸಿಷ್ಠ ಮಹರ್ಷಿಗಳ ಹಂತ ಕಾಮಧೇನು ಇತ್ತಂತ. ಕಾಮಧೇನು ಏನು ಬೇಕಾದರೂ ಕೊಡೋದು. ನೀವೇನು ಬೇಡ್ತೀರಿ ಬೇಡ್ರಿ, ಗರಂ ಲಡ್ಡು ಬೇಡ್ರಿ, ಏನಪ್ಪ ಅಂತ ಕೇಳ, ಹೋಳಿಗೆ ಬೇಡ್ರಿ, ಹುಗ್ಗಿ, ಏನು ಬೇಡೋದು ಕಾಮಧೇನು. ಅದ್ರ ಮುಂದೆ ಬೇಡೋದು ಅಷ್ಟೇ ತಡ ಕಾಮಧೇನು. ಅದಕ್ಕೆ ಈ ಬಾಯಿನೂ ಕಾಮಧೇನು ಅದ ರೀ. ಇದ್ರ ಸರಿಯಾಗಿ ಉಪಯೋಗ ಮಾಡಿಲ್ಲ ನಾವು. ಇದು ಎಲ್ಲರೂ ಕೊಡ್ತದೆ. ಕೀರ್ತಿ ಕೊಡ್ತದ, ಐಶ್ವರ್ಯ ಕೊಡ್ತದ, ದುಡ್ಡು ಕೊಡ್ತದ, ನರಕ ಕೊಡ್ತದ, ಸ್ವರ್ಗ ಕೊಡ್ತದ. ನಿಮ್ಗೆ ಇನ್ನೇನು ಬೇಕು? ಕಾಮಧೇನು ಅಂತ ಇನ್ನೇನು ಬೇಕ್ರಿ? ಇದ್ರ ಉಪಯೋಗ ನಾವು ಸರಿ ಮಾಡಿಲ್ಲ. ಇದು ನಮ್ಗೆ ನರಕನೇ ಕೊಟ್ಟದ, ಪಾಪನೇ ಕೊಟ್ಟದ, ದುಃಖನೇ ಕೊಟ್ಟದ,
ಪರಂತು ಇದರ ಉಪಯೋಗ ನಾವು ಸರಿ ಮಾಡ್ಕೊಂಡಿಲ್ಲ. ಅದಕ್ಕೆ ಒಬ್ರು ಹೇಳು, ಕಾಮಂ ದುಗ್ಧೇ ವಿಪ್ರಕೃತ ಅಲಕ್ಷ್ಮೀ ಕೀರ್ತಿಂ ಸೂತೆ ದುರ್ಹದೋ ನಿಷ್ಪ್ರಲಯಾತಿ ಶುದ್ಧಾಂ ಶಾತಂ ಮಾತರಂ ಮಂಗಲಾನಂ ಧೇನುಂ ಧೀರ ಸುನೃತ ವಾಚಮಾವು. ವಾಣಿ ಹೆಂಗದ ಅಂತ ಕೇಳಿದ್ರೆ, ಕಾಮಂ ದುಗ್ಧೆ, ನೀವು ಏನು ಬೇಡ್ತೀರಿ ಅದು ಸಿಗ್ತದೆ ನೋಡ್ರಿ ಈ ಬಾಯ. ಅಲ್ಲ, ಯಾರು ನಿಮಗೊಂದು ಮಾತು ಹೇಳ್ತೀನಿ, ಯಾರು 11 ವರ್ಷ ಎಂದೂ ಮರ್ತನು ಸುಳ್ಳು ಹೇಳಿಲ್ಲ, ನಿಂದ ಮಾಡಿಲ್ಲ, ಯಾರಿಗೇನು ಮನಸ್ಸಿಗೆ ನೋವು ಮಾಡಿಲ್ಲ, 11 ವರ್ಷ ಸತ್ಯನೇ ಮಾತಾಡಿದ್ರೆ 12ನೇ ವರ್ಷಕ್ಕೆ ಅವ್ರು ಅಂದಂಗ ಆಗತ್ತದೆ. ಈಗ ಮಹಾತ್ಮರು ಅಂತಿರ್ತಾರಲ್ರಿ, ಕಲ್ಯಾಣ ಅವ್ರ ಅಂತಕ್ಕೆ ಏನದ ಇದೆ, ಯಾರಿಗೂ ಮನಸ್ಸು ನೋಯಿಸಿಲ್ಲ ಅವರು, ಎಂದೂ ಸುಳ್ಳು ಆಡಿಲ್ಲ ಅವರು. ಎಂಥದ್ರಿ ಅದು ನಿಮಗೂ ಬರ್ತದೆ. 11 ವರ್ಷದಕ್ಕ ಸುಳ್ಳು ಆಡಬೇಡ್ರಿ, ಮಂದಿಗೇನಪ್ಪ ಮನಸ್ಸು ಮುಗಬೇಡ್ರಿ, ಚಾಡಿ ಹೇಳಬೇಡ್ರಿ, ಇಂಥವ್ಯಾವು ಮಾಡದಿದ್ರೆ ನೀವು ದಿನಾ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ 11ನೇ ವರ್ಷಕ್ಕೆ ನೀವು ಅಂದಂಗ ಆಗುತ್ತದ. ಮಹಾತ್ಮರು ಏನು ಮಾಡ್ತಿರೋರು ಇದೇ ಮಾಡ್ತೀರಿ, ಮತ್ತೇನು ಮಾಡ್ತೀರ? ಯಾರು ನಿಂದ ಇಲ್ಲ, ಬೈದಲ್ಲ, ಹೊಳ್ಳಿ ಅನ್ಲಿ, ಬೈದವರನ್ನ ಬಂಧುಗಳೆಂಬೆ, ಜರದವರನ್ನ ಜನ್ಮ ಹಿತೈಷಿಗಳೆಂಬೆ, ಬಸ್ ಸುಮ್ಮಿರ್ತೀರ. ಅದಕ್ಕೆ ಸಿದ್ಧಿ ಅಂದ್ರೆ ಮತ್ತೇನಿಲ್ಲದು. ವಾಕ್ಸಿದ್ಧಿ ಅಂದ್ರೆ ಏನು? ಇವು ಏನು ಆಡಬಾರ್ದ ಆ ಮಾತುಗಳನ್ನು ಆಡದೆ ಹೋದ್ರಿ ಅಂದ್ರೆ ನಿಮ್ಮ ಮಾತನಾಗ ಭರೋಸೆ ಬರ್ತದ್ರಿ. ಯಾವ ಮನುಷ್ಯ ಎಂದು ಸುಳ್ಳು ಹೇಳಿದ ಅವ್ರು ಸುಳ್ಳು ಹೇಳಿದ್ರೆ ಖರೆ ಹೇಳ್ತಾರ ಅಂತೀರಿಲ್ಲ, ಅವ್ರ ಮಾತು ಸುಳ್ಳು ಹೇಳಂಗಿಲ್ರಿ, ಅವ್ರ ಮಾತು ಭರೋಸೆ ಮಾಡ್ತೀರಿಲ್ಲ. ಹಾಗೆ ಜಗತ್ತಿನೊಳಗೆ ನಿಮ್ಮ ಮಾತು ಯಾಕೆ ಸತ್ಯ ಆಗುವುದಿಲ್ಲ, ಮಹಾತ್ಮರ ಮಾತು ಯಾಕೆ ಸತ್ಯ ಅಂತ ಕೇಳಿದ್ರೆ, ನಾವು ಆಶೆಯಿಂದ, ಆಮಿಷದಿಂದ, ದ್ವೇಷದಿಂದ ನಾವು ಸುಳ್ಳು ಆಡ್ತೇವೆ, ಏನಪ್ಪ ಅಂತ ನಿಂದ ಮಾಡ್ತೇವೆ, ಚಾಡಿ ಹೇಳ್ತೇವೆ. ಅದಕ್ಕೆ ನಮ್ಮ ಮಾತು ಎಷ್ಟು ಶಾಣೆ ಇದ್ರು, ಎಷ್ಟು ಓದಿದ್ರು, ಎಂಥ ಶ್ರೀಮಂತಿದ್ರು, ಆ ಮಾತ ಸಿದ್ಧಿ ಆಗುವುದಿಲ್ಲ, ಯಾರು ಕೂಡ ಒಪ್ಪಂಗಿಲ್ಲ. ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡ್ತಾವೆ. ಸುಳ್ಳು ಆಡಬಾರ್ದು ಮನುಷ್ಯ. ಸಿದ್ಧಾರ್ಥ ಸತ್ತನು, ಹೇಳಪ್ಪ ಎದ್ದವ, ಸಾಯಿ ಅಂದ್ರೆ ಸತ್ತರು. ಎಂಥ ಮಾತು ರೀ, ಎಂಥ ಮಾತು. ಬೆಳಗಾವಿ ಜಿಲ್ಲಾದವ್ರು ಮಹಾತ್ಮರದಾರ, ಯಾರೋ ಅವನಿಗೆ ಹೊಡ್ಯಕ್ಕೆ ಬಂದರು ಬಂದೂಕ್ ತಗೊಂಡು, ನನಗೇನು ಹೊಡಿತಲೆ ಮಗನ, ನಾಳೆಗೆ ನನ್ನ ಬಂದೂಕ್ ನೋಡಿ ಹೆಂಗೆ ಬೀಳ್ತದ ಅಂದರು. ಮರುದಿವ್ಸ ಹೊಲಕ್ಕೆ ನಡೆದಿದ್ದ ಬರೋಬ್ಬರಿ ಸಾಯಂಕಾಲ 4 ಗಂಟೆಗೆ ಸಿಡಲು ಬಡದು ಸತ್ತ, ಅಲ್ಲೇ ಸತ್ತ. ಮಹಾತ್ಮರು ಮಾತ್ರ ಸತ್ಯ. ಯಾಕೆ? ಅವರು ವಂಚನೆ ಮಾಡಂಗಿಲ್ಲ, ಮಂದಿಗೆ ಮೋಸ ಮಾಡ್ಬೇಕಂತ ಲಾಭಕ್ಕಾಗಿ ಯಾರಿಗಾರು ಸುಳ್ಳು ಹೇಳಂಗಿಲ್ಲ. ಹಾಗೆ ಮನುಷ್ಯ ಇದ್ರೆ ಏನು, ಅವ್ರ ಬಾಯಿ ನಮ್ಮ ಬಾಯಿ ಬೇರೆ ಅದಾವ, ಅವ್ರ ಕೈ ನಮ್ಮ ಕೈ ಬೇರೆ ಅದಾವ, ಅವ್ರ ಕಾಲ ನಮ್ಮ ಕಾಲ ಬೇರೆ ಅದಾವ, ಎಲ್ಲನೂ ಒಂದೇ ಅದಾವ್ರಿ. ಅವ್ರ ಕೈ ಇಟ್ಟರೆ ಚಲೋ ಹಾಕದ, ನಮ್ಮ ಕೈ ಇಟ್ಟರೆ ಯಾಕೆ ಹಂಗಿಲ್ಲ? ಅವ್ರ ಕಾಲು ಬಂದ್ರೆ ನಮ್ಮ ಮನೆ ಬಿದ್ದರೆ ಚಲೋ ಹಾಕದ, ನಮ್ಮ ಕಾಲ ಚಂತನ ಓಡಾಡ್ತಾವೆ, ಯಾಕೆ ಹಂಗಿಲ್ಲ? ಯಾಕೆ? ನಮ್ಮ ಕಾಲು ಚಲೋ ಕೆಲಸ ಮಾಡಿಲ್ಲ, ನಮ್ಮ ಬಾಯಿ ಚಲೋ ಕೆಲಸ ಮಾಡಿಲ್ಲ, ನಮ್ಮ ಕೈ ಚಲೋ ಕೆಲಸ ಮಾಡಿಲ್ಲ. ಏನು ಮಾಡೋದು ಸ್ವಾರ್ಥಕ್ಕೆ, ಮಂದಿಗೆ ತ್ರಾಸು ಕೊಡೋಕ್ಕೆ ಮಾಡೇವೆ ವಿನಃ ಅದು ಚಲೋ ಮಾಡಿಲ್ಲ. ಅದಕ್ಕೆ ಅಂತಾರೆ ಅವರು ಮಹಾತ್ಮರು, ಯಾರು 11 ವರ್ಷ ಮಾಡ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಅಂಥ ಮನುಷ್ಯಂದು ಅವ್ರು ಏನು ಬೇಡುದು ಆಗ್ತದ, ಏನು ಬೇಡುದು ಆಗ್ತದೆ. ಮತ್ತೇನಾಗ್ತದ? ಅವರ ಮನೆಯ ದಾರಿದ್ರ್ಯ ಹೋಗ್ತದೆ. ಲಕ್ಷರಿ ದರಿದ್ರತನ ಅವ್ರ ಮನೆಯಾಗ ಇರಂಗಿಲ್ಲ. ಯಾರು 11 ವರ್ಷ ಕಂಪ್ಲೀಟ್ ಯಾರ ಮನಸ್ಸಿಗೆ ನೋವಾಗಲಾರ್ದಂಗೆ, ಏನಪ್ಪ ಅಂತ ಕೇಳಿದ್ರೆ ತ್ರಾಸ ಆಗಲಾರ್ದಂಗೆ, ಸುಳ್ಳು ಹೇಳಲಾರ್ದೆ, ಮತ್ಸರ ಮಾಡಲಾರ್ದೆ, ಸತ್ಯವನ್ನೇ ಮಾತನಾಡಿದರೆ ಅಂಥವ್ರ ಮನೆಗೆ ದರಿದ್ರ ಬರುವುದಿಲ್ಲ.
ಅದ ಇಲ್ಲ. ಭಾಗವತ ಕೇಳ್ತೀರಿ ನೀವು, ಸಾಮಾನ್ಯ ಪರಮಾತ್ಮನ ಗೆಳೆಯ ಇದ್ದರು ಅವರು. ಆ ಸುಧಾಮ ಏನಿತ್ತು ಅವನಂತಕ್ಕೆ, ಏನು ಬರೀ ಝೋಪಡ್ಯಾಗ ಇರ್ತಿದ್ರು, ಝೋಪಡೆ ಏನಿಲ್ಲ. ಅವ್ರ ಹೆಣ್ತಿನ ಅಂತಕ್ಕೇನೆ. ಅಂಥ ಹೆಣ್ತಿ ಸಿಗೋರು ಭಾಳ ಕಠಿಣ ರೀ. ಗಂಡನ ಅನುಕೂಲ ಇರೋರು. ಅದಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪಂದು ಶಿವನಿಗೆ. ಗಂಡ ನಿರಾಶೆ ಇದ್ರೆ ಹೆಣ್ತಿನ ಹಂಗಿದ್ರೆ ಭಾಳ ಚಲೋ. ಗಂಡ ಆಶಾ ಹೆಣ್ತಿ ನಿರಾಶ, ಗಂಡ ನಿರಾಶ ಹೆಣ್ತಿ ಆಶೆ ಇತ್ತು ಅಂದ್ರೆ ಮನೆಗೆ ಶಾಂತಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ. ಅವರ ಮನೆಗೆ ತಾನೇ ಬರ್ತಾವೆ, ಎಲ್ಲನೂ ಕೂಡ ಬರ್ತಾವೆ. ಶಾಸ್ತ್ರ ಹೇಳ್ತದೆ. ಅದಕ್ಕೇನೆ ಸತಿಪತಿ ಒಂದಾಗಿದ್ದು ಸಂಸಾರ ಮಾಡಿದ್ರೆ ನಿರಾಶೆ ಇತ್ತು ಅಂತ ಕೇಳಿದ್ರೆ ಅಲ್ಲಿ ಏನಾಗ್ತದಂದ್ರೆ ಅವ್ರ ಮನ್ಯಾಗ ದರಿದ್ರತನೇ ಇರಂಗಿಲ್ಲ. ಯಾಕೆ? ಅವ್ರಿಗೆ ಬೇಕನ್ನೋದೇ ಇರೋದಿಲ್ಲ, ಬೇಕನ್ನೋದೇ ಇರೋದಿಲ್ಲ. ಇದಕ್ಕೆ ಮಾರೆಯಿಂದ ಕೇಳ್ತೀರಿ ನೀವು, ಕೇಳ್ತೀರಿ. ಮಂದಿ ಮನೆಯಾಗ ಅಂಗಡಿ ಮುಂದೆ ಚೆಲ್ಲದ ಅಕ್ಕಿ ಆರಿಸ್ಕೊಂಡು ಬಂದು ಊಟ ಮಾಡ್ತಿದ್ದೀರಿ. ಅವರು ಅವ್ರ ಮನೆಗೆ ಏನು ಇರಲಿಲ್ಲ, ಅಕ್ಕಿ ಆರಿಸ್ಕೊಂಡು ಬಂದು. ಏನಿತ್ತು ಅವ್ರ ಮನೆಯಾಗ? ಏನಿಲ್ಲ. ಅವ್ರ ಮನೆಯಾಗ ನೋಡೋಕೆ ದೊಡ್ಡ ಮಗಣಿ ಇಲ್ಲ, ಪಾತ್ರೆ ಇಲ್ಲ, ಏನು 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 ಏನು. ಪರಂತು ಈಶಕ್ಕೆ ಆಶೆ ನಿಮಗೇಕೆ ಅಂತ ಕೇಳ್ತಾರೆ. ಹೆಣತಿ ಕೇಳ್ತಾಳೆ, ಅಷ್ಟು ಇವನಕ್ಕಿಂತ ಆಕೆ ನಿರಾಶೆ ಇಲ್ಲ. ಬಸವಾದಿ ಪ್ರಮುಖರಿಗೆ ಊಟಕ್ಕೆ ಕೇಳೀನಿ, ಅದಕ್ಕೆ ಒಂದು 4 ಅಕ್ಕಿ ಕಾಳು ಹೆಚ್ಚಿಗೆ ತೊಗೊಂಬಂದೀನಿ, ಆರಿಸ್ಕೊಂಡು. ಈಶಕ್ಕೆ ಆಶೆ ನಿಮಗೇಕೆ ಮಾರಯ್ಯ ಪ್ರಿಯ. ಇಟ್ಟರದಾಗೆ ಅಡಿಗೆ ಮಾಡ್ತಾಳೆ. ಎಲ್ಲ ಸಮಸ್ತ ಬಸವಾದಿ ಪ್ರಮುಖರು ಊಟ ಮಾಡಿದ್ರೆ ಪಾತ್ರೆ ಖಾಲಿ ಆಗಿಲ್ಲ, ಹಂಗೆ ಅದ ಇಷ್ಟೇ ಪಾತ್ರೆಗೆ. ಸತ್ಯವಂತರು ಮಾಡಿದ್ದು ಎಂದೂ ಮುಗಿಯೋದಿಲ್ಲ. ಸಿದ್ಧಾರ್ಥ ಚರಿತ್ರೆ ಕೇಳ್ತಿರಲಿಲ್ಲ, ಮುದುಕಿದು ಒಬ್ಬರಿಗೆ ಬಾ ಅಂದ್ರೆ 10 ಮಂದಿ ಹೋದ್ರಿ. ಸಿದ್ಧಾರ್ಥ ಮುದುಕಿ, ಯಪ್ಪ ಯಪ್ಪ ನೀವೊಬ್ಬನೇ ಬಾ ಊಟಕ್ಕಂದ್ರು. ಆಯಿತು ಅಂದರು, ಆಯಿತು ಅಂದರು. ಮುಂಜಾನೆ 10 ಗಂಟೆಗೆ ಸಿದ್ಧಾರ್ಥ ನಡೆದ್ರು. ಮತ್ತು ನಮ್ಮಂತ 4 ಮಂದಿ ಬೆನ್ನು ಇರ್ತಾರಲ್ಲ, ಶಿವಾಯ ನಮ ಓಂ ನಮ ಶಿವಾಯ ಚೇರಕತ್ರು, ಏನೋ ನೋಡೋದಪ್ಪ. ಮತ್ತು ಅವ್ರು 10 ಮಂದಿ 20 ಮಂದಿ ಆದರು. ಮುದುಕಿ ಬಂದು ಕೆಟ್ಟು ಕೊಳ್ಳ್ಯಾಗ ಮಾಡ್ಯಾಳ ಬಾನ, ಬಡವಿ ಹೆಣ್ಮಗಳು ಚೋಪಡಿ ಮಾಡ್ಯಾಳ. ಇದು ಒಂದು 50-60 ಮಂದಿ ಸಪ್ಪಳು ಕೇಳಿ ಮುದುಕಿ ಗಾಬರಿ ಆಯಿತು. ನಾವು ಒಬ್ಬನೇ ಬಾ ಅಂದಿನಿ, ಇಷ್ಟು ಮಂದಿ ಕರ್ಕೊಂಡು ಹೊಂಟಾನ, ಇದೇನಪ್ಪ ಅಂತ ಮುದುಕಿ ಸಿಟ್ಟು ಬಂದು ಏನಪ್ಪ ಅಂತಂದ್ರೆ ಬಾಗಿಲು ಮುಂದೆ ಹೋಗಿ ಹೊರಗೆ ಕೂತ್ಬೇಕು. ಹೋದ್ರೆ ಸಿದ್ಧಾರ್ಥ ಶಿವಾಯ ನಮ ಓಂ. ಆಕೆ ಅಂದರೆ ನಿನಗೆ ಒಬ್ಬನಿಗೆ ಬಂದಿಟ್ಟು ಕರ್ಕೊಂಡು ಬಂದೆ, ನಿನಗೆ ಬುದ್ಧಿ ಐತಿದಿಲ್ಲ ಅಂತ ಅಂದ್ಲಾಕೆ ಮುದುಕಿ. ಏನು ಚಿಂತೆ ಬಿಡ, ಅಲ್ಲಿ ಅದು ಒಳಗಡೆ ಹೋಗಿ ತಿನ್ನು ಏನಾರು ಮಾಡು ಅಂತಕೊಂಡು ಹೊರಗೆ ಶಟ್ಕೊಂಡು ಕುಂತೀರಿ ಮುದುಕಿ. ಅದು ಕರೆದಾಳ ಊಟಕ್ಕೆ. ಸಿದ್ಧಾರ್ಥ ಜೊತೆಗೆ 50-60 ಮಂದಿಗೆ ಸಿದ್ಧಾರ್ಥ ಎಲ್ಲರೂ ಕೊಂಡ್ರಿ. ಅವ್ವ ಅಡುಗೆ ಮಾಡ್ಯಾಳ, ಎಲ್ಲರೂ ಕೊಂಡ್ರಿ ಉಣಾಕ. ಎಲ್ಲರೂ ಎಲ್ಲಿ ತೊಗೊಂಡು ಕುಂತರು. ಬಾನ ಸಿದ್ಧಾರ್ಥ ಅಪ್ಪ ಪರಶುಹಸ್ತ ಪರಮಾತ್ಮ ಎಲ್ಲರಿಗೆ ಎಲ್ಲರ ತಾಟ್ನಾಗ ಅದ್ರಾಗ ಅಂದಾಗ ಇಟ್ಟು ಎಲ್ಲ ಹಾಕಿ ನೋಡ್ರಿ. ಎಲ್ಲರೂ ಓಂ ನಮ ಶಿವಾಯ ಅಂತ ಊಟ ಮಾಡ್ರಿ, ಓಂ ನಮ ಶಿವಾಯ ಅಂತ ಊಟ ಮಾಡೋದು. ಎಲ್ಲರ ಹೊಟ್ಟೆ ಪುರು ಫುಗ್ಗ ಉಬ್ಬುದುವೆ. ಯವ್ವ ಎಲ್ಲರೂ ಉಂಡ್ರು. ಆಯ್ತು, ನೀ ಚಿಂತೆ ಮಾಡಬೇಡ, ಒಳಗೆ ಹೋದ್ರೆ ಆ ಕುಳ್ಳ್ಯಾಂದ ಎಷ್ಟು ಬಾನ್ ಇತ್ತು ಅಷ್ಟು ಬಾನ್ ಹಂಗೆ ಇತ್ತು. ಅದು ಎಲ್ಲಿ ಹೋಗಿದ್ದಿಲ್ಲ, ಅದು ಹಂಗೆ ಇತ್ತು. ಕೃಪಾದೇವ ಮಹಾತ್ಮ ಕೃಪಾ. ಇದು ಹಂಗಲ್ಲ, ದ್ರೌಪದಿಗೆ ಅದೇ ಪ್ರಸಂಗ ಆಗಿತ್ತಲ್ಲ, ದ್ರೌಪದಿಗೆ ಅದೇ ಪ್ರಸಂಗ. ದುರ್ವಾಸ ಮಹಿಷಿಗಳು ಅವ್ರ ಅಕ್ಷಯ ಪಾತ್ರೆ ಕೊಟ್ಟಿದ್ರಕೀಗ ಪರಮಾತ್ಮ ಸೂರ್ಯನ
ಉಪಾಸನೆ ಮಾಡಿ ಅಕ್ಷಯ ಪಾತ್ರೆ ಕೊಟ್ಟಿದ್ರು. ಹೇಳಿದ್ರು, ದ್ರೌಪದಿ ಪತಿವ್ರತ, ನೀ ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ತಕ ನೀ ಏನು ಬೇಡದ್ದು ಕೊಡ್ತಾವ ಪಾತ್ರೆ. ಹೆಂಗದ್ರಿ? ಸೂರ್ಯ ಕೊಟ್ಟಿದ್ದ ಅಕ್ಷಯ ಪಾತ್ರೆ, ಅನ್ನಪೂರ್ಣ ಪಾತ್ರೆ. ಆಕೆ ಏನಂತ ಗರ್ಮ ಗರಂ ಹೊರಗೆ ಬರ್ತಿತ್ತು. ಎಷ್ಟು ಮಂದಿ ಆಕೆಗಲ್ಲ ಬರ್ತಿತ್ತು. ಲಡ್ಡುನೇ ಬರ್ತಿತ್ತು. ಈ ಸುದ್ದಿ ಕೇಳಿ ದುಷ್ಟ ದುರ್ಯೋಧನ ಏನು ಮಾಡ್ದ ಅಂತ ಕೇಳಿದ್ರೆ, ಹೆಂಗಾರ ಮಾಡಿ ಅವ್ರಿಗೆ ಶಾಪ್ ಕೊಡಿಸ್ಬೇಕು ತಿಳ್ಕೊಂಡು ಮಧ್ಯಾಹ್ನ 12 ತಕ್ಕನೇ ಅದು ಬರ್ತಿತ್ತು. 12 ಆದ್ಮೇಲೆ ಅಡಿಗೆ ಬರ್ತಿತ್ತಿಲ್ಲ. ದುರ್ಯೋಧನ ಶಾಪ್ ಕೊಡಿಸ್ಬೇಕಂತ ದುರ್ವಾಸ ಮಹರ್ಷಿಗಳಿಗೆ 4 ತಿಂಗಳು ತಮ್ಮ ಮನ್ಯಾಗ ಇಟ್ಕೊಂಡು, ಅಲ್ಲಿಂದ ಏನಪ್ಪ ಹಸ್ತಿನಾಪುರದಿಂದ ಅಡವ್ಯಾಗ ನಮ್ಮ ಅಣ್ಣದಾರ್ರಿ ಧರ್ಮರಾಯ ನಮ್ಗಿಂತ ಭಾರಿ ಊಟ ಮಾಡಿಸ್ತಾರೆ, ನೀವು ಏನಪ್ಪ ಅಂತ ಕೇಳಿದ್ರೆ ಹೋರಿ ಅಂತ ತಡ ಮಾಡಿ 12 ಮ್ಯಾಲ ಹೋರಿ ಅಂತ ಹೇಳ್ದ. ಯಾಕೆ ಅದು ಬಂದಾಗಿರ್ತದೆ ಅಡಿಗೆ ಮಾಡೋದು ಸಿಗೋದು. ಹೋರಿ ಅಂತ ಕಳಿಸಿದ್ರು. ಎಲ್ಲಾನು ಮುಗಿದಿತ್ತು, ಸ್ವಚ್ಛ ಆಗಿತ್ತು, ಅಕ್ಷಯ ಪಾತ್ರೆ ಖಾಲಿಯಾಗಿತ್ತು. ಇವರು ಮಧ್ಯಾಹ್ನದಾಗ ಹೋದ್ರು. 12 ಮೇಲೆ ಬರಂಗಿಲ್ಲದು ಅನ್ನ ಏನು. ಇವರು ಹೋಗ್ಯಾರ 106 ಮಂದಿ. ದ್ರೌಪದಿ ಬಹಳ ಸಮಸ್ಯೆ ಬಂತು. ಧರ್ಮರಾಯ ಹೆಂಗೆ ಮಾಡ್ಬೇಕಂತ ವಿಚಾರ ಮಾಡಕತ್ತರು. ಧರ್ಮ ಹೇಳ್ದ, ಸ್ನಾನ ಮಾಡಿ ಬರ್ರಿಯಪ್ಪ. ಬಂದು ಹೊರದಾಗ ಊಟ ತಯಾರಾಕತ್ತಿಕೊಂಡು ಸ್ನಾನ ಮಾಡಕ್ಕೆ ಕಳಿಸೋದ್ರು. ಇಲ್ಲೇನು ಇಲ್ಲ ಖರೆ. ದ್ರೌಪದಿ ಸ್ನಾನ ಮಾಡಕ್ಕೆ ಕಳಿಸೋದ್ರಿ, ಈಗ ಬಂದ್ರೆ ಅಂದ್ರೆ ಏನು ಕೊಡ್ತೀರಿ ಅಂದರು. ದ್ರೌಪದಿ ಅಂತ, ಯಾರು ಈ ಪಾತ್ರೆ ಕೊಟ್ಟಾರ ಅವರಿಗೆ ಕೇಳೋನು ಅಂತ ತಿಳ್ಕೊಂಡು ಕೂತು ಪರಮಾತ್ಮನ ಪ್ರಾರ್ಥನೆ ಮಾಡಿದ್ಲು. ಕೃಷ್ಣ ಪ್ರಾರ್ಥನೆ ಮಾಡಿ ಕೃಷ್ಣ ಬಂದು ಯಾಕೆ ಕರೆದಿ ದ್ರೌಪದಿ, ಏನು ಕೆಲಸ ಇತ್ತು? ದೊಡ್ಡ ಕೆಲಸದ ಮಾರಾಯ, ಅದಕ್ಕೆ ಕರೆದೀನಿ ಅಂದ್ರೆ. ಆಮೇಲೆ ಹೇಳಕತ್ತೆ, ಮೊದಲು ಏನು ಹಸುವಾಗಿ ತಿನ್ನ ಕೊಡು ಅಂದ. ಅದ್ರ ಸಲುವಾಗಿ ಕರೆದೀನಿ. ನೀನು ಮನ್ಯಾಗ ಏನಿಲ್ಲ, 100 ಮಂದಿ ಬಂದಾರ, ಅದಕ್ಕೆ ಕರೆದಿ. ಇಲ್ಲ ಏನಾರ ಇದ್ರು ನೋಡು ಅಂತ ಹೇಳಿದ್ರೆ, ಏನು ಇಲ್ಲ ದೇವ್ರ ನೋಡಂದ್ರೆ ಅವಾಗ ನೋಡ್ತಾಳೆ. ಅದಕ್ಕೊಂದು ರಾಜಗಿರಿ ಪಲ್ಲೆ ತಪ್ಪಲು ಹತ್ತಿತ್ತು. ತೊಳೆದ್ರೆ ಹತ್ಕೊಳ್ತಾರೆ, ತುಪ್ಪನಾಗ ಅಡುಗೆ ಮಾಡಿದ್ರೆ ಹತ್ತಿರ್ತಾಳೆ. ಏನಿಲ್ಲ, ಏನದಾರ ನೋಡು ಅಂದ್ರೆ ನೋಡ್ತಾಳೆ. ಒಂದು ತಪ್ಪಲು ಸಿಗುತ್ತದೆ ಇಟ್ಟು, ಆ ತಪ್ಪಲು ತಾ ಹಿಂಗಂತ ನನ್ನ ಕೈ ಹಾಕು. ಅನೇನ ಶಾಖಪತ್ರೇನ ವಿಶ್ವಾತ್ಮ ತೃಪ್ಯಂತಾಂ. ಈ ಒಂದು ಎಲೆಯಿಂದ ಜಗತ್ತಿನ ಎಲ್ಲ ಜೀವರ ಹೊಟ್ಟೆ ತುಂಬಲಿ ಅಂತ ನನ್ನ ಕೈ ಕೊಡು. ದೇವರ ಅದು ಬಾಯ ಹಾಕೊಂಡ ಬಂದ. ಏನಂದಿರು? ಈ ಒಂದು ತಪ್ಪದಿಂದ ಇಡೀ ಜಗತ್ತಿನ ಆತ್ಮ ಎಲ್ಲ ತೃಪ್ತ ಆಗಲಿ ಅಂತ ಕೊಡು ಅಂದ್ರೆ ತಗೊಂಡು ಬಂದ. ಕೃಷ್ಣ ಅಲ್ಲೇ ಕುಂತಿದ್ದ. ಭೀಮ ಅವ್ರು ಎಕಡೆ ಹೋಗ್ಯಾರೋ, ಕರ್ಕೊಂಬ ಜಲ್ದಿ. ಅಂದ್ ಕರ್ಕೊಂಬಂದು ಏನು ಬಾಯ ಮಣ್ಣು ಹಾಕ್ತೇನೆ, ಏನು ಅಡುಗೆ ಮನೆಯಲ್ಲೇ ಏನು ಬೆಳೆದಿದ್ದು. ಇಲ್ಲಿ ಹೋಗೋರು ಹೋಗಿ ನೀ ಕರ್ಕೊಂಬ. ಈ ಕರ್ಕೊಂಬಂದು ಏನು ಮಾಡವ? ಅಡುಗೆ ಮನೆ ಎಲ್ಲ ಭವನ ಡಬ್ಬದವ. ಧರ್ಮ ಅಂತಾನ, ದೇವ್ರು ಹೇಳ್ತಾನೆ ಹೋಗಪ್ಪ ಅಂತ. ಕರ್ಯಾಕ ಆದರೂ ಜೂರಿನ ಚೆರ್ಕತ್ತ ಋಷಿಗಳ ಮಹಾರಾಜ ಅಂತ ಕರ್ಯಾಕತ್ತಾನ. ಋಷಿ ಎಲ್ಲ ನೋಡಿದ್ರು, ಬಂದು ಯಪ್ಪ ಇವ ಬಡಿಗೆ ಮನುಷ್ಯ ಆದ ಅಂತ ತಿಳ್ಕೊಂಡು ಹಳ್ಳಿ ದಾಟ ಕಡೆ ಓಡಕತ್ತಿದ್ದು. ಬರ್ರಿ ಊಟಕ್ಕೆ ಅಂದರು. ಇಲ್ಲಿ ಅಡುಗೆ ಏನಿಲ್ಲ, ಊಟಕ್ಕೆ ಬರ್ರಿ ಅಂತ ಅವ ಅಂತಾನೆ. ಅವ್ರು ವಲ್ಲೋ ಮಾರಾಯ ಅಂತ ಅವ್ರು ಅಂತಾರೆ. ಯಾಕೆ ವಲ್ಲ? ಬರ್ರಿ ಕರೆಕಚ್ಚಾರ. ಅವಾಗ ಕೇಳ್ತಾನೆ ಒಂದು ಮಾತು. ಋಷಿ ಕೇಳ್ತಾನೆ, ಅಲ್ಲಿ ಕರ್ರನ ಮಾರಿ ಅವ ಬಂದಾನೇನು ಅಂದವ. ಕರ್ರನ ಮಾರಿ ಗೊತ್ತಾಯ್ತಿಲ್ಲ, ಕೃಷ್ಣ ಬಂದಾನೆ. ಬಂದಾನ, ನಮಸ್ಕಾರ ಹೇಳಿ ನಾವು ಬರಂಗಿಲ್ಲ ಅಂದ. ಯಾಕೆ? ಇಲ್ಲಿ ಕುಂತಲೇ ನಾವು ಹೊಟ್ಟೆಲ್ಲ ಉಬ್ಬ್ಯಾವ. ಅಲ್ಲಿ ಬಂದು ಏನು ಉಣೋಣಪ್ಪ ನಾವು, ಅಲ್ಲೇನು ಉಣೋನು ಅಂದವು. ಅದಕ್ಕೆ ಮಹಾತ್ಮರು ಹೇಳ್ತಾರೆ,
ಆ ವಾಣಿಯೊಳಗೆ ಎಷ್ಟು ಶಕ್ತಿ ಇತ್ತು ಅದು ನೋಡ್ರಿ. ವಿಶ್ವಾತ್ಮ ತೃಪ್ಯಂತ, ಆ ಬಾಯಿಯೊಳಗೆ ಶಕ್ತಿ ಬರ್ತದೆ. ನಮ್ಮ ಮಾತ ಯಾಕೆ ಆಗುವಲ್ಲೂ ಖರೆ ಆಗುವುದು, ಅದಕ್ಕೆ ಅವ್ರು ಅಂದಂಗೆ ಆಗುತ್ತದೆ. ಮಹಾತ್ಮರು ಅಂದಂಗೆ ಆಗ್ತದೆ. ಭಾಗವತ ಕಥಾ ಬರ್ತದೆ. ಗಂಡು ಹೋಗಿ ಹೆಣ್ಣಾಕ ಹೆಂಗ್ರಿ, ಹೆಂಗೆ ಮಹಾತ್ಮರ ವಚನದಿಂದ ಅವರಾಯ್ತ ಗಂಡು ಹೋಗಿ ಹೆಣ್ಣಾಕ. ಇಡೀ ಶಕ್ತಿ ಮಾತಿನೊಳಗೆ ಇಷ್ಟು ಶಕ್ತಿ ಅದ. ನೀವು ಆಡಿದ್ರಿ ಅಂದ್ರೆ ನಿಂದಿರ್ತದೆ ಹಂಗೆ. ನೋಡ್ರಿ ಇಲ್ಲಿ ಮಿಲ್ಟ್ರಿಯಾಗ ಸಾಹೇಬಮ್ಮ ಅಂದ ಅಂದ್ರೆ ಎರಡು ಶಕ್ತಿ ಅದಾವನಿಗೆ. ಅಟ್ ಅಂದ ಅಂದ್ರೆ ಜೀವ ಕೊಡ್ತಾವ, ಸೇನಾ ಜೀವ ಕೊಡ್ತದ, ಆ ಶಕ್ತಿ ಅದ. ನಾವು ಕಳ್ಕೊಂಡಿದ್ದೇವೆ. ಯಾಕೆ? ನಾವು ಆಡಿಲ್ಲ, ಮಾಡಿಲ್ಲ. ಅದಕ್ಕೆ ಹೇಳ್ತಾರೆ ಅವ್ರು ಏನಪ್ಪ ಅಂತ ಕೇಳಿದ್ರೆ, ಕಾಮಂ ದುಗ್ಧೆ ವಿಪ್ರಸ ಅಲಕ್ಷ್ಮಿ ಕೀರ್ತಿಂ ಸೂತೆ. ಯಾರು ಸತ್ಯವನ್ನು ಮಾತಾಡ್ತಾರೆ ಅವರು ಸೂರ್ಯ ಚಂದ್ರ ಇರು ತನಕನೂ ಇರ್ತಾರೆ. ಬಡಬಣ್ಣೆ ಹೇಳ್ತಾರಲ್ಲ, ಯಾರೇ ನಾ ಖರೆ ಹೇಳ್ತೀನೋ, ನಾ ಸುಳ್ಳು ಹೇಳ, ಸತ್ಯ ಹರಿಶ್ಚಂದ್ರ ಆಗಿದ್ದೇನೆ ಮಗನ ಅಂತ. ಅವ ಎಂದಾಗೇನು ಹರಿಶ್ಚಂದ್ರ? ಎಂದಾಗೇನು? 100 ವರ್ಷ, 200 ವರ್ಷ, 1000 ವರ್ಷ? ಎಂದಾಗೇನು? ಸತ್ಯ ಯುಗದಾಗ ಹರಿಶ್ಚಂದ್ರ ಎಂದಾಗೇನ ಇರ್ತಕ್ಕದಲ್ರಿ. ಕೀರ್ತಿಂ ಸೂತೆ. ಯಾರು ಆ ಸತ್ಯ ಮಾತಾಡಿದ್ರಿ ಎಂದು ಸುಳ್ಳು ನಿಮ್ಮ ಬಾಯಲ್ಲಿ ಬರಲಿ ಅಂದ್ರೆ ಸೂರ್ಯ ಚಂದ್ರ ಇರು ತನಕ ನಿಮ್ಮ ಹೆಸರು ಇರ್ತದ. ಹಂಗ ಸತ್ಯ ಹರಿಶ್ಚಂದ್ರನ್ ಇದ್ದಂಗ. ಸತ್ಯ ಯಾರು ಕೇಳಿ ಇವರು ಅವ್ರು ಹೇಳ್ಯಾರಂದ್ರೆ ಮಾತು ಮುಗಿತ್ರಿ ಬರೋಬರಿ ಅಂತ ಅಂತೀರಿ. ಅವ್ರು ಹೇಳ್ಯಾರಂದ್ರೆ ಮುಗಿತ್ರಿ ಮಾತು ಬರೋಬರಿ ಅಂತ. ಮತ್ತು ಅವನ ಮಾತ ಅಂತಾರ. ಯಾಕ್ರಿ ಹಂಗೇಕಂತಾರ? ಅವ ಎಂದೂ ಖರೆ ಮಾತಾಡಿಲ್ಲ, ಅವ ಎಂದೂ ಸುಳ್ಳು ಮಾತಾಡಿಲ್ಲ. ಅದಕ್ಕಂತ ಅವ್ರು ಅಂದಾರಂದ್ರೆ ಮಾತು ಮುಗಿತೀರಿ, ಅದು ಮಾತು ಮುಗಿತು. ಅದಕ್ಕೆ ಸತ್ಯ ಏನು ಮಾಡ್ತದೆ? ಆ ಮನುಷ್ಯನ ಕೀರ್ತಿಯನ್ನು ತರ್ತದೆ. ನಾವು ನಮ್ಮ ಒಣಗ ಅವ್ರು ಹೇಳ್ಯಾರ ಹೋಲ್ಬಿಡ್ರಿ ಅವ್ರ ಮಾತೇನು ಅಂತೀರಿಲ್ಲ ನೀವೇ. ಅವ್ರ ಮಾತು ಹೋಲ್ಬಿಡ್ರಿ, ಅವ್ ಹಂಗೆ ಅಂತಿರ್ತಾರೆ. ಏನು ಮಾಡ, ತಲೆ ಹಾಕೋಬೇಡ್ರಿ. ಅವ್ರು ಬೈದ್ರು ತಲೆ ಹಾಕೋಬೇಡ್ರಿ, ಅವ್ರು ಚಲೋ ಅಂದ್ರು ತಲೆ ಹಾಕೋಬೇಡ್ರಿ. ಎರಡೂ ತಲೆಗೆ ಹಾಕೊಳ್ಳೋಂಗನೇ ಇದ್ದಾವೆ. ಹಂಗೆ ಯಾಕೆ ಬದುಕಬೇಕ್ರಿ? ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ದಂಗೆ ಆದರೆ ಮಾತ ಕಿಮ್ಮತ್ತಿದ್ರೆ ನಿಮಗೆ ಕಿಮ್ಮತ್ತದ. ಮಾತಿಗೆ ಕಿಮ್ಮತ್ತಿದ್ರೆ ನಿಮ್ಗೆ ಯಾತ್ರ ಕಿಮ್ಮತ್ತದ? ಆ ಮಾತ ಏನಪ್ಪ ಅಂತ ಕೇಳಿದ್ರೆ ಕಿಮ್ಮತ್ತದ. ಮಾತಿಗೆ ಬೆಲೆ ಇಲ್ಲ, ರೊಕ್ಕಿಲ್ಲ, ಅದಕ್ಕೆ ಕಿಮ್ಮತ್ತು ಕಟ್ಟಕ್ಕೆ ಬರುವುದಿಲ್ಲ. ಅದಕ್ಕೆ ನಿಮ್ಮ ಮಹಾತ್ಮರಂತಾರೆ ಅಂತ ಸತ್ಯ ಕೀರ್ತಿ ತರ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾರೆ. ಕೀರ್ತಿಂ ಸೂತೆ ಅಂದರೆ ಕೀರ್ತಿ ಕೊಡ್ತದೆ. ದೂರದು ನಿಷ್ಫಲಾತಿ. ಮಾತು ಎಷ್ಟೇ ಕಷ್ಟ ಇರಲ್ಲಕ್ಕೆ ಮಾತು ನಿಮಗೆ ಆನಂದ ತರ್ತದೆ. ಹೆಂಗದ್ರಿ? ಆನಂದ ತರ್ತದಲ್ರಿ. ಎಷ್ಟು ದುಃಖ ಇದ್ರು ನೀವೆಲ್ಲ ಮರಿತೀರಲ್ಲ. ಈ ಒಂದು ತಾಸು ಎಲ್ಲ ಮರೆತುಕೊಂಡಿರ್ತೀರಿ. ನೋಡಿ ಹೆಂಗೆ ಮರೆತುಕೊಂಡಿರ್ತೀರಿ. ಮಾತು ಎಲ್ಲ ದುಃಖವನ್ನು ಮರೆಸ್ತದೆ. ನಿಮ್ಮ ಅಪಕೀರ್ತಿ ಹೋಗ್ತದೆ. ವಾಲ್ಯ ಕೋಳಿ ಏನು ಚಲೋ ಇದ್ದವ. ವಾಲ್ಯ ಕೋಳಿ ಏನಪ್ಪ ಅಂತ ಕೇಳಿದ್ರೆ ದಿನ 10 ಮಂದಿ ಕೊಲ್ಲೋ ಮನುಷ್ಯ, ದಿನ 10 ಪ್ರಾಣಿ ಕೊಲ್ಲೋ ಮನುಷ್ಯ, ಸಂಸಾರ ಸೌಲಿಗೆ ಪಾಪ ಮಾಡತಕ್ಕಂಥ ಮನುಷ್ಯ. ಎಂಥವಾದ್ರೆ ಅವ ವಾಲ್ಯ ವಾಲ್ಮೀಕಿ ಋಷಿಯಾದ. ಮಹಾತ್ಮರು ಹೇಳಿದರು, ಅದನ್ನು ಕೇಳ್ದಂಗೆ ನಡೆದಂಗೆ ನುಡ್ದ. ಅದಕ್ಕೆ ಋಷಿಯಾದ. ಆ ಮನುಷ್ಯ ಸೂರ್ಯಚಂದ್ರ ಇರೋ ತನಕ ಬದುಕಂಗಾದ. ಎಲ್ಲಿ ತಕ ರಾಮ ಇರ್ತಾನೆ, ಅಲ್ಲಿ ತಕ ವಾಲ್ಮೀಕಿ ಇರ್ತಾನೆ. ಹೆಂಗದ ನೋಡಿ. ಯಾರವ? ರಾಮ ಪರಮಾತ್ಮ, ವಾಲ್ಮೀಕಿ ಒಬ್ಬ ಬೇಡವ. ಪರಂತು ಆ ಮಹಾತ್ಮರ ಮಾತು ಕೇಳಿ ಸತ್ಯವನ್ನು ಆಚರಿದ್ರಿಂದ ಅವನ ಕೀರ್ತಿ ಹಿಂಗಾಯ್ತು. ಎಲ್ಲಿ ತನಕ ರಾಮ ಇರ್ತಾನೆ ಅಲ್ಲಿ ತನಕ ವಾಲ್ಮೀಕಿ ಇರ್ತಾನೆ. ರಾಮನ ಹೆಸರು ಹೇಳುವಾಗ ವಾಲ್ಮೀಕಿ ಹೆಸರು ಹೇಳಾಕಬೇಕು. ಕೀರ್ತಿ ಕೊಡ್ತದ್ರಿ. ಮಾತು ಸಾಮಾನ್ಯ ಅಲ್ಲ. ಮನುಷ್ಯನಿಗೆ ಮಾತ ಹೋಗ್ತಾವ, ಪರಂತು ಕೀರ್ತಿ ಉಳಿತದೆ.
ಮಾತು ಹೋಗ್ತಾವ, ಮನುಷ್ಯ ಹೋಗ್ತಾನೆ, ಕೀರ್ತಿ ಉಳಿತಾವ. ರಾವಣ ಹೋದ, ಅವನ ಅಪಕೀರ್ತಿ ಉಳಿತು. ವಿಭೀಷಣ ಹೋದ, ಅವನ ಕೀರ್ತಿ ಉಳಿತು. ರಾವಣ ಹೋದ, ಕೀರ್ತಿ ಹೋಯ್ತು. ರಾಮ ಉಳಿದ, ಕೀರ್ತಿ ಬಂತು. ಮನುಷ್ಯನಿಗೆ ಕೀರ್ತಿ ಕೊಡ್ತದೆ ನಿಮ್ಮ ಬಾಯಿ. ನಿಮ್ಮ ಬಾಯಿ ನಿಮ್ಮನ್ನು ಸದಾ ಸ್ಮರಿಸ್ತಾನೆ. ಒಂದೇ ಒಂದು ಮಾತು, ಸದಾ ಆ ಪರಮಾತ್ಮನ ಆಶೀರ್ವಾದ ಆಯ್ತು ಅವನಿಗೆ, ಮಹಾತ್ಮರ ಆಶೀರ್ವಾದ ಆಯ್ತು ಅವನಿಗೆ, ಪುಣ್ಯಾತ್ಮನಿಗೆ. ದಿನ ಊರು ಬಡ್ಯಾವ, ಮಂದಿಗೆ ಬಡ್ಯಾವ, ಪ್ರಾಣಿ ಕೊಲವ ಅಂತ ಪಾಪಿಯಾಗಿರ್ತಕ್ಕಂಥ ಮನುಷ್ಯ ಸದ್ಗುರು ಕೃಪಾ ಆಯಿತು. ಸತ್ಯವನ್ನೇ ನುಡಿ, ಅಹಿಂಸೆಯನ್ನು ಇರು ಅಂತ ಅವರ ಮಾತ ನಡೆದ, ಅದರಂಗೆ ನುಡಿದ. ಮನುಷ್ಯ ಹೋಗಿ ಮಹಾತ್ಮ ಆದ. ಜನ ಕೊಲ್ಲ ಮನುಷ್ಯ ಯಾವಾಗ ಮಹಾತ್ಮರ ಕೃಪ ಆಯಿತು, ಸತ್ಯವನ್ನು ಮಾತಾಡಕ್ಕೆ ಚಾಲು ಮಾಡ್ದ, ಪ್ರೀತಿ ದಯ ಉಳ್ಳವ ಆದ. ಅವಾಗ ಇವ ಮಂದಿ ಕೊಲಾವಿದ್ದ ಮೊದಲು. ಆವಾಗ ಮುಂದೆ ಒಂದಿಷ್ಟು ವರ್ಷ ಆಗಿ ತಪಶ್ಚರ್ಯ ಮಾಡಿದ ಮೇಲೆ, ಸತ್ಯವನ್ನೇ ನುಡಿದ ಮೇಲೆ, ಸತ್ಯದಿಂದ ನಡೆದ ಮೇಲೆ, ಒಬ್ಬ ಯಾವ ಬ್ಯಾಟಿ ಮನುಷ್ಯ ಒಂದು ಪಕ್ಷಿಗೆ, ಗಂಡ ಹೆಂಡತಿ ಪಕ್ಷಿ ಇದ್ದು ಒಂದು ಗಂಡ ಪಕ್ಷಿಗೆ ಹೊಡೆದ್ರೆ ಆ ಕಾಲಕ್ಕೆ ರಾಮಾಯಣ ಉತ್ಪನ್ನ ಆಗ್ಯದ. ಮಾ ಕರುಂಚ ವಧೀಹಿ. ಎಷ್ಟೋ ವರ್ಷ ಮಾತು ಬಂದಾಗಿದ್ದವನು ಬಾಯಾಗ ಬಂತು. ಆ ಪ್ರೀತಿಯಿಂದ ಕೂಡಿದ ಗಂಡ ಹೆಂಡತಿ ಪಕ್ಷಿಯನ್ನು ಕೊಂದಿದಿ, ನಿನಗೆ ಯಾವ ದುರ್ಗತಿ ಆದೀತು ಅಂತ ಅವ್ರ ಬಾಯಿಂದ ಹೊರಗೆ ಬಂತು. ತಿಳಿತೀರಿ? ಲಕ್ಷ್ಯ ಇಡ್ರಿ. ಮನುಷ್ಯ ಏನಪ್ಪ ಅಂದ್ರೆ ಅವ್ರ ಮಾತು ಅದಕ್ಕೆ ಕಿಮ್ಮತ್ತು ಇಲ್ಲ. ಜಗತ್ತಿನ ಎಲ್ಲದಕ್ಕೂ ಕಿಮ್ಮತ್ತು ಕಟ್ಟಬಹುದು, ಮಾತಿಗೆ ಕಿಮ್ಮತ್ತು ಕಟ್ಟಕ್ಕೆ ಬರುವುದಿಲ್ಲ. ಅಂತಹ ಕಿಮ್ಮತ್ತಿನ ಮಾತುಗಳನ್ನು ಆಡಲಿಕ್ಕೆ ಬಹಳ ಖರ್ಚು ಮಾಡಿದ್ರೆ ರೊಕ್ಕ ಇರಂಗಿಲ್ಲ. ಖರ್ಚು ಕಮ್ಮಿ ಮಾಡಬೇಕು, ಸಂಪತ್ತು ಬೆಳೀತದೆ. ಹಂಗೆ ಮಾತು ಕಮ್ಮಿ ಆಡಬೇಕು, ನಿಮ್ಮ ಪುಣ್ಯ ಬೆಳೀತದೆ. ನಾವು ಬಹಳ ಮಾತು, ಕೆಲಸಕ್ಕೆ ಬರಲಾರ್ದು ಬಹಳ ಮಾತಾಡ್ತೇವೆ, ಹೋಗ್ತದೆ ಪುಣ್ಯ. ಮಾತಿನೊಳಗೆ ತಪ್ಪಾಕ್ಕವ. ಅದಕ್ಕೆ ನಮ್ಮ ಮನುಷ್ಯ ಹೇಳ್ತಾರೆ, ಕಮ್ಮಿ ಆಡಕ್ಕೆ ಕಲಿಬೇಕು. ಮಾತು ಕಮ್ಮಿ ಮಾಡಕ್ಕೆ ಕಲ್ತ್ರಿ ಅಂದ್ರೆ ಪಾಪ ಕಮ್ಮಿ ಆಗ್ತದೆ. ಪಾಪ ಕಮ್ಮಾಯಿತು, ಪುಣ್ಯ ಹೆಚ್ಚಾಗ್ತದೆ. ಪುಣ್ಯ ಹೆಚ್ಚಾಯಿತು, ನೀವು ಅಂದಂಗೆ ಆಗುತ್ತದೆ, ಅಂದಂಗೆ ಆಗ್ತದೆ. ಯಾಕೆ ಮೌನ ಇರು ಅಂತಾರೆ ಮಹಾತ್ಮರು? ಮೌನ ಆಚರಣೆ ಮಾಡಂತ ಯಾಕಂತಾರೆ? ಪುನಃ ಪೂಜಾ ಟೈಮ್ ಕಡೆಗೆ ಚಂತನ ಮಾನ, ಪೂಜಾ ಟೈಮ್ ಕರೆ ಗಪ್ಪಿರೋ ಮಾರಾಯ, ಅವಾಗರೇ ಮಾತಾಡಬೇಡ, ಅದೇ ಪರಮಾತ್ಮದಷ್ಟೇ ಮಾತಾಡು. ಯಾಕೆ ಹೇಳ್ತಾರೆ? ಮಾತಿನೊಳಗೆ ನಮ್ಮ ಶಕ್ತಿ ಹೊರಗೆ ಹೋಗುತ್ತದೆ. ನಮ್ಮದೇನಪ್ಪ ಶಕ್ತಿ ಹೊರಗೆ ಹೋಗೋದ್ರಿಂದ ನಮ್ಮಲ್ಲಿ ವಾಕ್ ಶಕ್ತಿ ಕಡಿಮೆ ಆಗ್ತದೆ. ಅದಕ್ಕೆ ತಪಶ್ಚರ್ಯ ಮೌನ. ಯಾಕೆ? ವಾಣಿಯಲ್ಲಿ ಶಕ್ತಿ ಬೆಳೆಯೋಕ್ಕೆ ಮೌನ ಮಾಡ್ತಾರೆ. ಶಕ್ತಿ ಹೆಚ್ಚಾಯಿತು ಅಂತಂದ್ರೆ ಏನಾದರೂ ಕೆಲಸ ಮಾಡೋದು. ದುಡ್ಡಿನ ಶಕ್ತಿ ಹೆಚ್ಚಾಯಿತು, ಬೇಕಾದ್ರೆ ಖರೀದಿ ಮಾಡ್ತೀರಿ. ಮನಸ್ಸಿನ ಶಕ್ತಿ ಹೆಚ್ಚಾಯಿತು, ಎಲ್ಲಿದ್ದಾರೆ ನೋಡ್ತೀರಿ. ನೀವೇನಪ್ಪ ಅಂದ್ರೆ ವಾಣಿ ಶಕ್ತಿ ಹೆಚ್ಚಾಗ ಅಂದಂಗೆ ಆಗ್ತದೆ. ಅದಕ್ಕೆ ಮಹಾನುಭಾವರು ನಾವು ಭಾಳ ಏನು ಸೂತೆ ಶುದ್ಧಾಂ ಶಾಂತಾಂ ಮಾತರಂ ಮಂಗಲಾನಾಂ ಧೇನುಂ ಧೀರ ಸುನೃತ ವಾಚಮಃ. ವಾಣಿಗೆ ಏನಂದ್ರು ಅಂದರೆ ಇದಕ್ಕೆ ಕಾಮಧೇನು. ಬಾಯಿಗೆ ಏನಂದ್ರು? ಕಾಮಧೇನು. ಕಾಮಧೇನು ಅಂದ್ರೆ ಏನು ಬೇಡ್ತೀರಿ ಅದು ಕೊಡೋದು. ಏನು ಇದನ್ನು ನೀವು ಏನು ಬೇಡ್ತೀರಿ ಅದು ಕೊಡ್ತಾರೆ. ಸ್ವರ್ಗ ಅಂದ್ರೆ ಸ್ವರ್ಗ, ಧನ ಅಂದ್ರೆ ಧನ, ನರಕ ಅಂದ್ರೆ ನರಕ, ಕೀರ್ತಿ ಅಂದ್ರೆ ಕೀರ್ತಿ. ಇದು ಒಂದು ಬಾಯಿ ಒಂದಿದ್ರೆ ಎಲ್ಲ ಸಿಗ್ತದೆ. ನೀವು ದುಡ್ಡು ಸಿಗ್ತದೆ, ದುಡ್ಡು ಸಿಗ್ತದೆ, ಧನ ಸಿಗ್ತದೆ, ಆಮೇಲೆ ನಿಮಗೆ ಕೀರ್ತಿನೂ ಸಿಗ್ತದೆ, ನಿಮಗೆ ಪುಣ್ಯನೂ ಸಿಗ್ತದೆ, ಸತ್ತ ಮೇಲೆ ಸ್ವರ್ಗನೂ ಸಿಗ್ತದೆ. ಇದು ಆಕಳಿದ್ದಂಗೆ ಕಾಮಧೇನು ಹೆಂಗದ ಹಾಗದ. ಅದಕ್ಕೆ ಮಹಾನುಭಾವರು ನಮಗೇನು ಹೇಳಿದ್ರು ಅಂತ ಕೇಳಿದರೆ ಬಹಳ ಎಚ್ಚರದಿಂದ ನೀನು ಇದನ್ನು ಮಾತಾಡೋಕ್ಕೆ ಕಲಿಯಪ್ಪ. ಇದು ಕಾಮಧೇನು ಅದ. ಏನು ಬೇಕು ಅದೇ ಬೇಡಬೇಕು, ಏನು ಬೇಕು ಅದೇ ಬೇಡಬೇಕು. ಸಿಕ್ಕದು ಬೇಡದಿ ಅಂತಂದರೆ ನಿನಗೆ ದುಃಖ ಆಗ್ತದ. ಅದರ ಸಲುವಾಗಿ
ನಿನ್ನ ವಾಣಿಯ ತಪಶ್ಚರ್ಯವನ್ನು ಕೂಡ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡು ಅಂತ ಮಹಾನುಭಾವರು ಹೇಳಿದರು. ನೀನು ಏನು ಮಂದಿಗೆ ನೂಲಾರ್ದಂಗೆ ಮಾತಾಡಿದಿ ಅಂದ್ರೆ ಅದೇ ಜಪ, ಬ್ಯಾರೆ ಜಪ ಮಾಡೋದಲ್ಲ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಶಾಸ್ತ್ರ ಹೇಳ್ತಲ್ಲ, ಬಹಳ ಚಂತನ ಜಪ 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 ಮಾಡ್ತೀರಿ, ಕೋಲಂದು ಹೊರ ಬಂದ್ಕೊಂಡು ಬೈತೀರಿ, ನಿಮ್ಮ ಜಪ ಹಾಳಾಗಿ ಹೋಯ್ತು. ನಾವು ಇದು ಜಪ ಮಾಡಿದ್ದೇವೆ ಕರ್ರಿ, 10,000 ಜಪ ಮಾಡೋದೇನದ, ಒಮ್ಮ ಮಂದಿಗೆ ಬೈಯುವುದೇನದ, ಬರೋಬ್ಬರಿನೇ ಹಾಕದ. ಏನು ಅರ್ಥ ಇಲ್ಲ ಅದಕ್ಕೆ. ಗಳಿಸಿದ ಕರೆ ಚಂತನ ನೋಡಿ ದುಡಿಯೋರು ಚಂತನ ಗಳಿಸ್ತಾರೆ, ಹೊತ್ತು ಮನೆಗೆ ಕುಡಿದು ಮನೆಗೆ ಬರ್ತಾರೆ, ಮುಗಿದು ಹೋಗ್ತೀವಿ. ಅದು ಅಲ್ಲೇ ಹೋಯ್ತು, ಮನೆಗೆ ಬರೋದೇನದ ಏನೂ ಇಲ್ಲ. ಹಾಗೆ ನಾವು ಎರಡು ಜಪ ಮಾಡ್ತೇವೆ, ತಪ ಮಾಡ್ತೇವೆ, ಯಾರಿಗೆ ಮನಸ್ಸು ನೋವೇನು ಮಾತಾಡ್ದೇವಿ ಅಂದ್ರೆ, ಸುಳ್ಳು ಹೇಳ್ದೇವಿ ಅಂದ್ರೆ, ಜಗಳ ಹಚ್ಚಿದೇವಿ ಅಂದ್ರೆ ನಾವು ಮಾಡೋದು ಜಪ ದಾನ ಎಲ್ಲ ಹಾಳಾಯ್ತು. ಅದಕ್ಕೆ ನಮ್ಮ ಮಹಾತ್ಮರಂತಾರೆ, ಏನಿಲ್ಲ ಏನಪ್ಪ ತೊಡವೇನಿಪ್ಪ ದಾನವನ್ನು, ಎಲ್ಲಕ್ಕಿಂತ ದೊಡ್ಡ ದಾನ ಇದು ಮಾಡಿರಿ. ಚಂದಾಗಿ ಮಾತಾಡ್ರಿ, ಅವ್ರಿಗೆ ಆನಂದ ಪಡೋಂಗೆ ಮಾತಾಡ್ರಿ, ಅವ್ರ ಮನಸ್ಸಿಗೆ ಹತ್ತಾದಂಗೆ ಮಾತಾಡ್ರಿ. ಹಾಗೆ ಮಾತಾಡಿದ್ರಿ ಅಂತ ಕೇಳಿದ್ರೆ ನಿಮಗೇನಪ್ಪ ಅಂದ್ರೆ ಆ ಪರಮಾತ್ಮ ವಾಣಿಯಿಂದನೇ ಪ್ರಾಪ್ತ ಆಗ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಕರೆ ಬಂದವರು ಪ್ರೀತಿ ಸ್ವಾಸ್ಥ್ಯ ಬಹಳ ಆಗತ್ತ ಸ್ವಾಗತ ಮನುಷ್ಯನಿಗೆ ಇರಬೇಕು ಅಂತಹದ್ದನ್ನು ನಾವು ಮಾಡಲಿಕ್ಕೆ ಕಲಿಬೇಕು. ಆ ಮಾತು ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಸುಖವನ್ನು ಕೊಡ್ತದೆ, ಕೀರ್ತಿಯನ್ನು ಕೊಡ್ತದೆ, ಅವ್ರು ಅಂದಂಗೆ ಆಗುತ್ತದೆ ಅನ್ನತಕ್ಕಂಥದ್ದು ನೀವು ಮಾತು ಕೇಳಿರಿ. ಅದಕ್ಕೆ ಶಾಸ್ತ್ರದಾಗ ಹೇಳಿದ್ರಪ್ಪ ಏನು ಅಂದ್ರೆ, ಹಿತವಚನವೇ ತೊಡವೇನಪ್ಪ ದ್ವಾರ. ಇದಕ್ಕಿಂತ ಮುಂದೆ ಒಂದು ಮಾತು ಹೇಳ್ತಾರೆ ನಿಜಗುಣ ಸ್ವಾಮಿ. ಏನು ಹೇಳ್ತಾರೆ ಅಂತ ಕೇಳಿದರೆ, ಜೀವನ ಬೆರೆಸಿದ ಮರಣವಾಗುವುದು. ಮನುಷ್ಯ ಇದ್ದಕ್ಕರೆ ಸತ್ತಂಗ ಇರುವುದು ಯಾವುದು? ಇದೆಲ್ಲ ಉಲ್ಟಾ ಅಲ್ಲ. ಬಹಳ ಮಂದಿ ಇದ್ದು ಸತ್ತಂಗೆ, ಬಹಳ ಮಂದಿ ಸತ್ತು ಇದ್ದಂಗೆ. ಹೌದಾ? ಸಾಯುವುದಂದ್ರೆ ಏನ್ರಿ? ನಿಮ್ಮ ಮನೆಯವರು ನಿಮಗೆ ಬಿಟ್ಟು ಹೋದ್ರು, ನಿಮಗೆ ದೇಹ ಬಿಟ್ಟು ಸತ್ತಾರೆ ಅಂತೀರಿ. ಅಂದ್ರೆ ನಮ್ಮ ಪಾಟಿಗೆ ನಮ್ಮ ಮನೆಯವ್ರು ಇಲ್ಲಿಗೆ, ನಮ್ಮ ಅಪ್ಪ ಇಲ್ಲ, ನಮ್ಮ ಕಾಕ ಇಲ್ಲ, ನಮ್ಮ ಬಾಬಾ ಇಲ್ಲ, ಗಂಡಿಲ್ಲ, ಹೋಗ್ಯಾರ. ನಾವು ಅವ್ರು ಮರಿತೀವಿ. ಸತ್ತಾದರೇನು ಮರಿ. ಜಗತ್ತಿನೊಳಗೆ ಅವರು ಮಹಾನುಭಾವರು ಅಂತಾರೆ, ಸಾಯುವುದು ಅಂದ್ರೆ ದೇಹ ಬಿಡುವುದಲ್ಲ. ಇದ್ರೂ ಸತ್ತಂಗದಾರೆ ಎಷ್ಟೋ ಮಂದಿ ಸತ್ತರು ಅದ. ಅದೇ ಯಾರು ಇದ್ದು ಸತ್ತಾರ, ಯಾರು ಸತ್ತು ಇದ್ದಾರೆ ನೋಡ್ರಿ. ಈಗ ಮಹಾತ್ಮ ಗಾಂಧಿಯವರು ಸತ್ತು ಅದಾರೆ, ಸಿದ್ಧಾರ್ಥ ಸತ್ತರು ಅದಾರೆ, ಬಸವಣ್ಣವ್ರು ಹಾದ್ರು ಅದಾರೆ, ಅಕ್ಕಮಹಾದೇವಿ ಹಾದ್ರು ಅದಾರೆ, ಮೀರಾಬಾಯಿ ಹಾದ್ರು ಅದಾರೆ, ಶರಣರು ಸಂತರು ತುಕಾರಾಮರು ಹೋದ್ರು ಅದಾರೆ. ಅವ್ರು ಸತ್ತಾರಂತೀರೇ ಇದ್ದಾರಂತೀರಿ? ದಿನ ಅವ್ರು ನೆನೆಸ್ತೇವಲ್ರಿ. ಅವ್ರು ಹೇಳ್ದಂಗೆ ನಾವು ನಡೆಯಕ್ಕೆ ಪ್ರಯತ್ನ ಮಾಡ್ತೇವಲ್ರಿ. ಅವರು ಸತ್ತರು ಕೂಡ ಇನ್ನೂ ಅದಾರೆ, ನಮ್ಮ ಮನಸ್ಸಿನಾಗ ಅದಾರೆ. ಅವ್ರ ಮಾತಿನೊಳಗೆ ನಾವು ನಡಿತೇವಿ, ಅವ್ರು ಹೇಳ್ದಂಗೆ ಇರ್ತೇವಿ, ಜಪ ಮಾಡ್ತೇವಿ, ಧ್ಯಾನ ಮಾಡ್ತೇವಿ ಅಂದ್ರೆ ಅವ್ರು ಹೋಗ್ಯಾರಂತ ಅಲ್ಲ, ಅವರು ಅದಾರ. ಅವರು ಸತ್ತರು ಅದಾರ. ಇನ್ನು ಜಗತ್ತಿನೊಳಗೆ ಬಹಳ ಮಂದಿ ಅದಾರ, ಇದ್ದರೂ ಸತ್ತಾರ. ಬಸವಣ್ಣ ಯಾರಿಗೆ ಗುರ್ತಿಲ್ರಿ? ಎಲ್ಲರಿಗೂ ಗುರ್ತದಾರ. ಬಸವಣ್ಣ ಗುರ್ತು. ಮೀರಾಬಾಯಿ ಯಾರಿಗೆ ಗೊತ್ತಿಲ್ರಿ? ಅಕ್ಕಮಹಾದೇವಿ ಯಾರಿಗೆ ಗೊತ್ತಿಲ್ರಿ? ಎಲ್ಲರಿಗೂ ಗೊತ್ತದಾರ. ಸತ್ತಾರಂತೀರಿ ಅದಾರ ಅವರು. ನಾವು ಯಾರಿಗೆ ಗೊತ್ತಿದ್ದೇವ್ರಿ? ಸಿದ್ಧಾರ್ಥ ಕಾಲನಿಯವ್ರಿಗೆ ರಾಂಪುರ ಕಾಲನಿಯಾಗ ಕೇಳ್ರಿ. ಆ ಸಿದ್ಧಾರ್ಥ ಕಾಲನಿಯಾಗ ಮಲ್ಲವ ಅಂತ ಅವ್ರಿಗೆ ಗೊತ್ತ. ಯಾವ ಮಲ್ಲವ ಯಾವ ಅಂತ ಇಲ್ಲ. ನೀವು ಇದ್ದು ಸತ್ತಂಗೆ. ನಾವು ಯಾರಿಗೆ ಗುರ್ತಿಲ್ಲಲ್ರಿ. ನಾ ಬರೀ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಗಂಡಿಗೆ ಇಟ್ಟೇ ಇದ್ದೇವೆ. ನಾವು ಯಾರಿಗಿಲ್ಲ. ಯಾರೂ ನಿಮ್ಮ ನೆನಪು ಮಾಡಂಗಿಲ್ಲ. ನೀವು ಇದ್ರೂ ನೆನಪು ಮಾಡಂಗಿಲ್ಲ, ನೀವು ಸತ್ರು ನೆನಪು ಮಾಡಂಗಿಲ್ಲ.
ಇದ್ರ ನೆನಪಡ್ಲ ನೀವು ಇದ್ದೀರಂತ ಯಾರಿಗೆ ಗುರ್ತಾಗಬೇಕು? ಕೇಳಿ ನೀವು, ಯಾರದ ಯಾರೇ ಅವರು ನಮ್ಗೆ ಗೊತ್ತಿಲ್ಲ ಅಂತ. ಬಸವಣ್ಣಗೆ ಯಾರಿಗೆ ಗೊತ್ತಿಲ್ಲ ಅಂತಾರೆ, ಅಕ್ಕಮದೇವಿಗೆ ಯಾರಿಗೆ ಗೊತ್ತಿಲ್ಲ ಅಂತಾರೆ, ಯಾರಿಗೆ ಬೇಕಾದವ್ರಿಗೆ ಕೇಳ್ರಿ ನೀವು ಗೊತ್ತಿಲ್ಲ ಅಂತಾರೆ. ನಿಮ್ಮ ಹೆಸರು ಹೇಳಿ ಕೇಳ್ರಿ ಗೊತ್ತಿಲ್ಲ ಅಂತ, ಯಾರು ಹಾಕಿ ಯಾವ ಕಿರಿ ಅಂತಾರೆ. ಅಂದ್ರೆ ನೀವು ಅವ್ರ ಪಾಲಿಗೆ ಸತ್ತಂಗೆ ಅದ. ಮರಾವೆ ಕೀರ್ತಿ ರೂಪೇ ಉರಾವೆ. ಶರೀರದಿಂದ ಸಾಯಲ್ಬೇಕೆ. ನೀವು ಮಾಡಿದ ಕರ್ಮ, ನೀವು ಮಾಡಿದ ಪುಣ್ಯ, ನೀವು ಆಡಿದ ಮಾತು, ಇವು ಸೂರ್ಯ ಚಂದ್ರ ಇರು ತನಕ ನಿಮ್ಮ ನೆನೆಸ್ತಾವ್ರಿ ಮಂದಿ. ಸೂರ್ಯ ಚಂದ್ರ ಇರು ತನಕ ನೆನೆಸ್ತಾರ. ಪರಂತು ಯಾರ ಮಾತು, ಯಾರ ಕೃತಿ, ಯಾರ ಭಾವನಾ ಸರಿ ಇಲ್ಲ, ಅವ್ರ ಹೆಸರು ಹೋಗ್ಬಿಡ್ರಿ, ಅವ್ರ ಹೆಸರು ತೆಗಿಬೇಡ್ರಿ. ಮತ್ತೆ ಏನು ಮಾಡ್ತೀವಿ ಇಂಥವ್ರಿದ್ದು? ಅವ್ರ ಹೆಸರು ತೆಗಿಬೇಡ್ರಿ. ಹೊತ್ತೊಂಡು ಹೆಸರು ತೆಗೆದ್ರು ಚಂತನ ಉಡ್ಸಿಯಂಗಿಲ್ಲ, ಬೇಡ ಹೆಸರು ತೆಗಿಬಿಡ್ತಾವ. ಅದಕ್ಕೆ ಲಕ್ಷ್ಯ ಇಡ್ರಿ. ನಾವು ಸತ್ರು ಬದುಕಕ್ಕೆ ಇರಂಗೆ ಕಲಿಬೇಕು. ಅದಕ್ಕೇನು ಮಾಡಬೇಕು? ಇದು ಅಂತಾರ ಮನುಷ್ಯನನ್ನ ಏನಪ್ಪ ಅಂತ ಕೇಳಿದ, ಅದು ನಿಮ್ಮ ಕೈಲಿ. ಅದು ಮನುಷ್ಯ ಪುಣ್ಯವಂತ ಬದುಕ್ತಾನೆ, ಪಾಪಿ ಇದ್ರೂ ಸಾಯ್ತಾನೆ. ಅದಕ್ಕೆ ಮಹಾತ್ಮರು ಪುಣ್ಯ ಪಾಪವೆಂಬುವು ನಿಮ್ಮಿಷ್ಟ ಕಂಡಿರೆ. ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲವೋ ಎಂದೊಡೆ ನರಕ. ಸುಖ ದುಃಖಗಳು ಏನಿಲ್ಲ. ಅಯ್ಯ ಅನ್ರಿ, ಯಪ್ಪ ಅನ್ರಿ, ಪ್ರೀತಿ ಅನ್ರಿ, ರೀ ಅನ್ರಿ. ಏನು ಹೆಚ್ಚು ಕಡಿಮೆ ಆಗುದ ರೀ ಒಂದು ಅಕ್ಷರ ಹೆಸರದಾಗ? ಬಾರೋ ಬರ್ರಿ, ಏನು ಅಂತರ ಹಾಕದ್ರಿ? ರೊಕ್ಕ ಖರ್ಚಾಕವ ಏನು? ಉಸಿರು ಹೆಚ್ಚೋಕ್ಕದ ಏನು ಹಾಕದ? ಬರ್ರಿ ಏನಕ್ಕ ಅನ್ನಂಗಿಲ್ಲ. ನಾವು ಬಾರೋ ಏಕವಚನದಾಗ ಮಾತಾಡ್ತೀವಿ. ಏಕವಚನದಾಗ ಮಾತಾಡಬಾರ್ದು. ಅವ ಹೆಂಗೆ ಲೆಕ್ಕ, ಅವನ ಒಳಗೆ ಪರಮಾತ್ಮ ಅದಾನ. ನಾವು ಪರಮಾತ್ಮ ನೋಡಿ ಮಾತಾಡಬೇಕು. ಅದಕ್ಕೆ ಬಸವಣ್ಣ ಕಾಳು ಬಂದರೂ ಕೂಡ ಪರಮಾತ್ಮ ಅಂದ್ರವು. ಕಳ್ಳನ ಮನೆಗೊಬ್ಬ ಬಲ್ಲುಗಳ್ಳ ಬಂದರೆ ಕೂಡಲ ಸಂಗನಲ್ಲದೆ ಮತ್ತಾರು ಇಲ್ಲವಯ್ಯ ಬಸವಣ್ಣ, ಪರಮಾತ್ಮ ಅಂದರು ಕಳ್ಳಗೆ. ಅದಕ್ಕೆ ಬಸವಣ್ಣವ್ರು ಇಷ್ಟು ಕೀರ್ತಿವಂತರಾದ್ರಲ್ರಿ. ಅದಕ್ಕೆ ಹೇಳ್ತಾರೆ ಅವರು, ಪುಣ್ಯ ಪಾಪ ನಿಮ್ಮ ಕೈಯಾಗದವ, ಬಾಯಾಗದ. ರೊಕ್ಕ ಕೊಟ್ರೆ ಪುಣ್ಯ ಬರ್ತಾವಂತಲ್ಲ, ಬರೀ ರೊಕ್ಕಿದೆ ಪುಣ್ಯ ಬರ್ತಾವಂತ ಅಲ್ಲ. ಹಂಗಾರೆ ದರಿದ್ರರು, ಶರಣರು, ಸಂತರು ಪುಣ್ಯವಂತರಾಗ್ತಾ ಇರಲಿಲ್ಲ. ಅವರು ಬಾಯಿಯಿಂದ ಪುಣ್ಯ ಗಳಿಸೋರು, ರೊಕ್ಕಿನಿಂದ ಅಲ್ಲ. ರೊಕ್ಕಿನಿಂದ ಪುಣ್ಯ ಗಳಿಸೋರು, ರೊಕ್ಕಿನಿಂದ ಪುಣ್ಯ ಹೋಗ್ಬೋದು ಮತ್ತೇನ್ರಿ ಮಾಡಿದ್ರೆ. ಪರಂತು ಬಾಯಿಯಿಂದ ಪುಣ್ಯ ಗಳಿಸ್ರಿ ಅಂದ್ರೆ ಆ ಪುಣ್ಯ ನಿಮ್ಮನ್ನ ಕೀರ್ತಿನೂ ತರ್ತದೆ, ನಿಮ್ಮ ಸ್ವರ್ಗಕ್ಕೂ ಒಯ್ತದೆ. ನಿಮ್ಗೇನಪ್ಪ ಅಂದ್ರೆ ಅಜರ ಅಮರ ಮಾಡ್ತಾ ತಿಳ್ಕೊಂಡು ಪುಣ್ಯ ಪಾಪವೆಂಬುವು ನಿಮ್ಮ ಇಷ್ಟ ಕಂಡಿರೆ. ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲವೋ ಎಂದೊಡೆ ನರಕ ಬಸವಣ್ಣ ಹೇಳಿದರು. ಅದಕ್ಕೆ ನಾವು ಪ್ರೀತಿಯಿಂದ ಮಾತನಾಡ್ಲತ್ತಲ್ಲ. ಪ್ರೀತಿಯ ಮಾತುಗಳು ಏನಪ್ಪ ಅಂತ ಕೇಳಿದ್ರೆ, ಕರ್ರಿ ಏನಾಗ್ತದೆ? ರೊಕ್ಕ ಖರ್ಚಾಕವ. ಏನು ಬಂದಿರಿ ಹದರೊಳಗೆ ಇದ್ರಿ ಅಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನರ ಕುಸಿದು ಹೋಗುವುದೇ, ಒಡೆಯ ನುಡಿದಿದ್ದಡೆ ಎಡಗಡೆ ತೊಡೆಗೆ ಮಾಯ ಮೂಗ ಕೊಯ್ಯದೆ ಮಾಣ್ಮನೆ ನಮ್ಮ ಕೂಡಲ ಸಂಘ. ಬಸವಣ್ಣವ್ರು ಎಷ್ಟು ಹೇಳಿದ್ರಿ? ಪ್ರೀತಿಯಿಂದ ಮಾತಾಡ್ರಿ, ಮಾತಾಡೋಕ್ಕೇನು ಹೊಂಟದ? ಬರ್ರಿ ಬರ್ರಿ ಕೊಡ್ರಿ. ಅಯ್ಯ ಎಂದೊಡೆ ಸ್ವರ್ಗ ಅಂದರು. ಏನು ಬಂದಿರಿ ಹದೊಳಗಿದ್ದಿರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ. ಏನು ಬಂದು ರೀ ಹಾಕಿದ್ರೆ ಏನು ನಿನ್ನ ಮೈ ಏನೇ 20 ಕಿಲೋ ಹೋಗಿ 10 ಕಿಲೋ ಆಗ್ತಿ, ಸ್ವರ್ಗತಿ. ಅನ್ನಕ್ಕೇನು ಹೋಗ್ತದೆ ನಿನ್ನ ಬಾಯಿಗೇನು ಹುಣ್ಣು ಬಂದವ? ಹುಣ್ಣು ಬಂದ್ರೆ ಚೀರಂಗಿಲ್ಲ, ಹೋಗಿಲ್ಲ ಅದು. ನಿನ್ನ ಬಾಯಿಗೆ ಹುಣ್ಣು ಬಂದವ, ಏನು ಬ್ಯಾನಿ ಬಂದದ ಅನ್ನು. ಅಯ್ಯ ಕರಿ, ಏನು ಬಂದಿರಿ ಹದೊಳ ಬಿದ್ದಿರಿ ಎಂದೆ ನಿಮ್ಮ ಮೈ ಸಿರಿಯ. ಯಾರೇ ಬಂದ ಪ್ರೇಮದಿಂದ ಮಾತಾಡಕ್ಕರಿ. ಆರಾಮಿದ್ದೀರಿ, ಚೆನ್ನಾಗಿದ್ದೀರಿ, ನೀವು ಕೇಳ್ತೀರಿ, ಎಲ್ಲರಿಗೆ ಕೇಳ್ತೀರಿ. ತವ್ರ ಮನೆಗೆ ಬಂದವ್ರಿಗೆ ಭಾಳ ಕೇಳ್ತೀರಿ ನೋಡ್ರಿ. ಮನೆಯಾಗ ಎಲ್ಲರೂ ಹೆಂಗಿದ್ದೀರಿ? ಅಣ್ಣ ಹೆಂಗದಾನ, ತಮ್ಮ ಹೆಂಗದಾನ, ಅವು ಹೆಂಗದಾಳ, ವೈನಿ ಹೆಂಗದಾರ. ಭಾಳ ಪ್ರೀತಿ. ಗಂಡ ಮನೆ ಹೇಳ್ಕೊಂಡು ಬಂದ್ರೆ ಆರಾಮದಲ್ರಿ? ಆಯ್ತು, ಮುಗಿತು ಅಷ್ಟೇ. ಅಣ್ಣ ಪಡ ಕೇಳಂಗಿಲ್ಲ. ಹಾಗೆ ಎಲ್ಲರಿಗೆ ಬಂಧು ಅಂತ ತಿಳ್ಕೋರಿ. ಜಗತ್ತೇ ನಾನು ಬಂಧು ಅದ. ಅದಕ್ಕೆ ಎಲ್ಲರಿಗೆ ಪ್ರೀತಿ ಮಾಡಕ್ಕೆ ಕಲೀರಿ. ಆ ಪ್ರೀತಿ ನಿಮಗೆ ಪರಮಾತ್ಮ ತಕ್ಕ ಕರ್ಕೊಂಡು ಹೋಗ್ತದೆ, ಪರಮಾತ್ಮನ ಭೇಟಿ ಮಾಡಿಸ್ತದೆ, ಪರಮಾತ್ಮ ನಿಮ್ಗೆ ಸ್ವೀಕಾರ ಮಾಡ್ತಾನೆ ಅಂತ ತಿಳ್ಕೊಂಡು. ಅಂದ್ರೆ ಅವರು ಹದೊಳಗಿದ್ದಿರಿ ಎಂದರೆ ನಿಮ್ಮ ಸಿರಿ ಹಾರುವುದು.
ಅದಕ್ಕೆ ಮಹಾತ್ಮರು ಏನಪ್ಪ ಅಂತ ಕೇಳಿದರೆ, ಏನು ಮಾತಾಡಬೇಡ್ರಿ, ಶಾಸ್ತ್ರದಾಗ ನೀವು ಇಟ್ಟು ಚಂದಾಗಿ ಪ್ರೀತಿಯಿಂದ ಮಾತಾಡಕ್ಕೆ ಕಲೀರಿ. ಆ ಮಾತಾಡಕ್ಕೆ ಕಲ್ತ್ರಿ ಅಂತ ಕೇಳಿದರೆ, ಮಾತಿನ ಹಿಂದನೇ ಮಹಾದೇವ ಅದಾನ. ಎಲ್ಲಿದಾನೆ? ಮಾತಿನ ಹಿಂದನೇ ಮಹಾದೇವ ಅದಾನ. ಆ ಮಾತು ಅವನಿಗೆ ಗೊತ್ತಾಯಿತು ಅಂದ್ರೆ ಪರಮಾತ್ಮ ನಮ್ಮ ಪ್ರತ್ಯಕ್ಷ ಆಕನ ಬೇಡದು ಕೊಡ್ತಾನ ಅಂತ ತಿಳ್ಕೊಂಡು, ಶಾಸ್ತ್ರದಾಗ ಸಿಕ್ಕಂಗೆ ಯಾರ ಮನುಷ್ಯರೇ ನೋವಾಗಂಗೆ ಸಾಯುತಕ್ಕ ಮರೆಯಂಗಿಲ್ರಿ ಅಪ್ಪ ಒಂದು ಮಾತು ಅಂದಂಗೆ ಎಂದು ಕೂಡ ಮಾತಾಡಕ್ಕೆ ಹೋಗಬಾರ್ದು. ಆ ಮಾತಿನ ಸಲುವಾಗಿ ಏನಪ್ಪ ಅಂತ ಕೇಳಿದರೆ ಮಹಾಭಾರತ ಆಗ್ಯಾವ. ಮಹಾಭಾರತ ಯಾಕಾಯ್ತು? ಒಂದು ಮಾತಿನ ಸಲುವಾಗಿ ಆಗ್ಯದು, ಹೆಚ್ಚಿಗೆ ಏನಿಲ್ಲ. ಅವ್ರೇನು ವನವಾಸಕ್ಕೆ ಹೋಗಿ ತಯಾರಿದ್ರು, ಅವ್ರೇನು ಸಂಪತ್ತು ಬೇಕಾಗಿದ್ದಿಲ್ಲ, ಅವ್ರಿಗೆ ಪುಣ್ಯಾತ್ಮರಿದ್ದರು. ಒಂದು ಮಾತು, ಆ ಒಂದು ಮಾತು ಏನಪ್ಪ ಅಂತಂದ್ರೆ ದ್ರೌಪದಿಗೆ ಅಂದದ್ದಕ್ಕೆ ಇಡೀ ಮಹಾಭಾರತ ಆಗಿ ಸಮಸ್ತ ಕೌರವ ವಂಶ ನಾಶ ಆಗೋಯ್ತು, ಹಾಳಾಗಿ ಹೋಯ್ತು. ಯಾಕೆ? ಒಂದು ಮಾತಿಗೆ. ಜಗತ್ತಿನೊಳಗೆ ಎಲ್ಲಕ್ಕೂ ಬೆಲೆ ಕಟ್ಟಕ್ಕೆ ಬರ್ತದೆ, ಮಾತಿಗೆ ಬೆಲೆ ಕಟ್ಟಕ್ಕೆ ಬರುವುದಿಲ್ಲ. ಮಾತು ಮಾಣಿಕ್ಯ ಸರ್ವಜ್ಞ ಅಂದ್ರೆ ರೊಕ್ಕ ಎಲ್ಲಕ್ಕೆ ಬೆಲೆ ಕಟ್ತೀವಿ, ಮಾತಿಗೇನೆ ಬೆಲೆ ಕಟ್ತೀವಿ. ಮಾತಿಗೆ ಬೆಲೆ ಕಟ್ಟಕ್ಕೆ ಬರಂಗಿಲ್ಲ. ಅದು ಮಾತ ಸರಸ್ವತಿ, ಅದು ಸರಸ್ವತಿಗೆ ಬೆಲೆ ಇಲ್ಲ. ಮಾತು ಪರಮಾತ್ಮನ ಸ್ವರೂಪದ, ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಅಂತಾರೆ ಮಹಾತ್ಮರು, ವಿಚಾರ ಮಾಡಿನೇ ಮಾತಾಡಕ್ಕೆ ಪ್ರಯತ್ನ ಮಾಡಿರಿ. ಆ ಮಾತು ಏನಪ್ಪ ಅಂತ ಕೇಳಿದ್ರೆ ನಿಮ್ಗೆ ಪರಮಾತ್ಮನ ತಕ್ಕ ಕರ್ಕೊಂಡು ಹೋಗ್ತಾ ಅಂತ ತಿಳ್ಕೊಂಡು, ಶರಣ ಏನಂದ್ರು ಒಂದೆರಡು ಇನ್ನು ಮಾತುಗಳನ್ನು ನುಡಿದ ಕುಂದದಿಳದೆ ಸೊಗಸಾಗಿರೇ ನಡೆವ. ಮಾತು ಬಹಳ ಕಮ್ಮ ಆಡಕ್ಕೆ ಪ್ರಯತ್ನ ಮಾಡಿ. ಬಹಳ ಮಾತು ಆಡ್ದೇವಂದ್ರೆ ಗಡ್ಬಡಾಕ ಸಾವಕಾಶ ಹೆಜ್ಜೆ ಇಟ್ಟರೆ ಬೀಳಂಗಿಲ್ಲ. ಗಡಬಡ ಮಾಡಿದ್ರಿ ಅಂದ್ರೆ ಹೊತ್ಕೊಂಡು ಬೀಳ್ತೀರಿ. ನಡೆಯೋಕ್ಕೆ ಸಾವಕಾಶ ನಡಿಬೇಕು. ಸಾವಕಾಶ ನಡೆಯೋರು ಎಂದೂ ಮಾಡೋಂಗಿಲ್ಲ. ಕೆಲಸ ಎಲ್ಲ ಸಾವಕಾಶ ಇರಬೇಕು. ಮನುಷ್ಯ ಗಡಬಡ ಮಾಡಿದ್ರೆ ಏನಾದ್ರು ತಪ್ತೇವೆ. ಆಗ ಮಾತು ವಿಚಾರ ಮಾಡಿ ಆಡಿದ್ರೆ ತಪ್ಪಾಗೋದಿಲ್ಲ. ಆ ಮಾತ ಮನಸ್ಸಿಗೆ ಪೆಟ್ಟು ಹತ್ತಂಗಿಲ್ಲ. ಆ ಮಾತು ಏನಪ್ಪ ಅಂತ ಕೇಳಿದರೆ ಅವರ ಪ್ರೀತಿಯನ್ನು ನಮಗೆ ಹುಟ್ಟಿಸ್ತಾ ಅಂತ ತಿಳ್ಕೊಂಡು ಮಹಾನುಭಾವರಂತಾರೆ, ಭಾಳ ವಿಚಾರ ಮಾಡಿ ಮಾತಾಡಿ ವಿಚಾರ ಮಾಡಬೇಡ್ರಿ. ಮೊದಲೇ ವಿಚಾರ ಮಾಡಿ ಆಮೇಲೆ ಮಾತಾಡ್ರಿ ಅಂದವಪ್ಪ ಅಂತ ಕೇಳಿದರೆ ಅದಕ್ಕೆ ಹೇಳ್ತಂದ್ರೆ, ನಾವು ಬಂದೂಕು ಹೊಡಿಬೇಕಾದ್ರೆ ಮೊದಲು ಏನದ ಅಲ್ಲಿ ನೋಡ್ಕೊಂಡೇ ಹೊಡಿಬೇಕಲ್ರಿ. ಸೋಮ ಹೊಡೋರ ಯಾರಿಗಾರು ಬಿಡಿತಂದ್ರೆ ಮತ್ತೆ ಅಪರಾಧ ಹಾಕೋದಲ್ಲ. ನೀವು ತಿಳ್ಕೊಂಡ್ರಿ ಇದೇನಪ್ಪ ಅಂದ್ರೆ ಎಳ್ಳೆದ ಅಂತ, ಅದು ಇತ್ತು ಆಕಳ, ಸಮಸ್ಯೆ ಆಯ್ತಲ್ಲ. ಅದು ಆಕಳಿಗೆ ಹೊಡೆದ್ರೆ ಮಹಾಪಾಪ ಬರ್ತದೆ, ಎಳ್ಳಿಗೆ ಹೊಡೆದ್ರೆ ಏನು ಪಾಪ ಚಿಗುರಿಗೆ. ಪರಂತು ನೀವು ವಿಚಾರ ಮಾಡಲಿಲ್ಲ, ಪಟಕ್ಕೆ ಏನೋ ಪ್ರಾಣಿ ಕಾಣ್ತಾ ಹೊಡೆದಿ ಅಂದ್ರೆ ನೀವು ಪುಣ್ಯ ಬರೆದ್ರ ಬದಲಾಗಿ ಪಾಪ ಬರ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಹೇಳ್ತಾರೆ. ವಿಚಾರ ಮಾಡಿನೇ ಏನಪ್ಪ ಅಂದ್ರೆ ಮನುಷ್ಯ ಮಾತಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಮನುಷ್ಯನ ಮಾತಿನೊಳಗೆ ಮಹಾದೇವ ಅದಾನಂತ ಮಹಾನುಭಾವರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಾತು ಏನಪ್ಪ ಅಂದ್ರೆ ಗುರುಗಳ ಪ್ರಾಪ್ತಿ ಮಾಡಿಕೊಡ್ತದೆ, ಒಂದೇ ಮಾತು ಪರಮಾತ್ಮ ಪ್ರಾಪ್ತಿ ಮಾಡಿಕೊಡ್ತದೆ, ಒಂದೇ ಮಾತು ಮನುಷ್ಯನಿಗೆ ಕೀರ್ತಿ ಅಂತಂದು ಕೊಡ್ತದೆ. ಅದಕ್ಕೆ ಯಾವಾಗಲೂ ಕೂಡ ಮನುಷ್ಯ ಅಸತ್ಯ, ಅಲ್ಲದ್ದನ್ನು, ಸುಳ್ಳ ಇವು ನಾಲ್ಕು ಇರಬಾರ್ದು. ಸುಳ್ಳು ಇರಬಾರ್ದು, ಮಾತನ್ನ ಸುಳ್ಳು ಇರಬಾರ್ದು, ಮಾತನಾಗ ಚಾಡಿ ಇರಬಾರ್ದು, ಮಾತನಾಗ ಏನಪ್ಪ ಅಂದ್ರೆ ಬಿರುಸಿರಬಾರ್ದು, ಮಾತನಾಗ ಏನಪ್ಪ ಅಂದ್ರೆ ಇನ್ನೊಬ್ಬರಿಗೆ ಮೋಹ ಉಂಟತಕ್ಕಂಥದ್ದು ಮಾತುಗಳನ್ನು ಆಡಬಾರ್ದು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ವಿಚಾರ ಮಾಡಪ್ಪ, ಇದು ಬಾಯಿ ಕಾಮಧೇನು ಅದ. ನೀ ಬೇಡದ್ದನ್ನು ಕೊಡ್ತದೆ, ನೀ ಬೇಡದ್ದನ್ನು ನಿನಗೆ ಪಾಪ ಬೇಕಂದ್ರೆ ಪಾಪ ಕೊಡ್ತದೆ, ಪುಣ್ಯ ಬೇಕಂದ್ರೆ ಪುಣ್ಯ ಕೊಡ್ತದೆ, ದಾರಿದ್ರ್ಯ ಬೇಕಾದ್ರೆ ದರಿದ್ರ ಕೊಡ್ತದೆ, ಶ್ರೀಮಂತಿ ಕೊಡ್ತದೆ. ಈ ಮಾತಿನೊಳಗೆ ಎಲ್ಲವೂ ಕೂಡ ಅದ, ಕೀರ್ತಿ ಅಪಕೀರ್ತಿ ಎಲ್ಲ ತಿಳ್ಕೊಂಡು ಮಹಾತ್ಮರು ನಮಗೆ ಉಪದೇಶ ಮಾಡಿದ್ದಾರೆ. ನಾ ಯಾಕೆ ಇದು ಗೊತ್ತಿ ಹೇಳಕತ್ತೀನಿ ಅಂದರೆ, ನಾವು ಬಹಳ ಮಾತಾಡ್ತೇವೆ, ಬೇಕಾದದ್ದು ಬೇಡದದ್ದು ಮಾತಾಡ್ತೇವೆ, ನಮಗೆ ಗೊತ್ತಾಗೋದಿಲ್ಲ. ಶರೀರದ ಪಾಪಕ್ಕಿಂತಲೂ ವಾಣಿ ಪಾಪ 10 ಪಟ್ಟು ಹೆಚ್ಚದ. ಒಬ್ಬರಿಗೆ ಹೊಡೆದ್ರೆ ಕೊಂದರೆ ಎಷ್ಟು ಪಾಪ ಬರ್ತದೆ. ಅವನ ಸತ್ಯಪ್ಪ ಇವನ ಮಾತು ಕೇಳಿ ಅಂದ್ರೆ ಅದ್ರ 10 ಪಟ್ಟು ಪಾಪ ಬರ್ತದೆ. ನೆನಪಿಡ್ರಿ, ಶರೀರದಿಂದ ಹೊಡೆದ್ರೆ
ಎಷ್ಟು ಪಾಪ ಬರ್ತದೆ, ಮಾತಿನಿಂದ ಅವನಿಗೆ ಪೆಟ್ಟಾಯ್ತು ಅದಕ್ಕಿಂತ 10 ಪಾಪ ಬರ್ತದೆ. ಇನ್ನು ಮನಸ್ಸಿನಾಗಿ ಅವ ಹಾಳಾಗಿ ಹೊಲಿಯೋದು ಅದಕ್ಕಿಂತ 10 ಪಾಠ ಹೆಚ್ಚಿಗೆ ಮತ್ತೆ ಬರ್ತದೆ. ಅದಕ್ಕೆ ಲಕ್ಷ್ಯ ಇಡ್ರಿ, ನಮ್ಮ ವಾಣಿ ನಮ್ಮ ಮಾತು ಸತ್ಯ, ನಿಷ್ಕಪಟ, ನಿಂದ ಇವೆಲ್ಲ ಬಿಟ್ಟು ಇರಬೇಕು ಅಂತಂದರೆ ಅದಕ್ಕೆ ಆ ನಿಂದ ಮಾಡಿದೇವೆ ಅಂದ್ರೆ ಬಂದಿರ್ಪಿದು ಬಹುಪಾಪ. ಮನುಷ್ಯನಿಗೆ ಎಲ್ಲ ಪಾಪಕ್ಕಿಂತ ಹೆಚ್ಚಿನ ಪಾಪ ಯಾವುದಂದ್ರೆ ನಿಂದ. ಯಾರ್ದು ಮತ್ತೊಬ್ಬರ ನಿಂದ ಮಾಡೋಕ್ಕೆ ಹೋಗಬಾರ್ದು. ಇನ್ನೊಬ್ಬರ ನಿಂದ ಮಾಡೋಕ್ಕೆ ನಮ್ಮಂತಕ್ಕೆ ಏನು ಕಡಿಮೆ ಅದಾವ್ರಿ? ನಮ್ಮಂತಕ್ಕೆ ಏನು ಕಡಿಮೆ ಅದಾವ? ನಮ್ಮದು ವಿಚಾರ ಮಾಡ್ಕೋರಿ. ನಮ್ಮಂತಕ್ಕೆ ಚಂತನ ನಂದೇ ನಾ ನೋಡಿದ್ರೆ ನನ್ನ ನಿಂದಾನೆ ಸಾಕಾಗಿಲ್ಲ, ಅಷ್ಟು ನಾ ಇದ್ದೀನಿ. ಮತ್ತೊಬ್ರದ್ದು ಯಾಕೆ ನೋಡ್ಬೇಕು ನಾವು? ಮತ್ತೊಬ್ರದ್ದು ಯಾಕೆ ನೋಡಿ? ಯಾರಿಗಾರು ಬಟ್ಟು ಮಾಡ್ತೀರಲ್ಲ ನೀವು ಹಿಂಗೆ ಕಾಂಗ್ ಒಂದು ಬಟ್ಟು ಮಾಡ್ತೀರಿಲ್ಲ, 3 ಬಟ್ಟೆ ಆ ಕಡೆ ಅದಾವ. 1 ಬಟ್ಟ ಆ ಕಡೆ, 3 ಬಟ್ಟ ನಿನ್ನ ಕಡೆ ಅದಾವ. ಅವ ಚಲೋ ಇಲ್ಲ ಅಂತೀಯಲ್ಲ, ಅವನಿಗಿಂತ 3 ಪಟ್ಟ ನೀನು ಚಲೋ ಇಲ್ಲ. ನೀನು ಚಲೋ ಇದ್ದೀಯ ಅಂತ ಮತ್ತೊಬ್ರದ್ದು ಹೇಳ್ತೇಪ್ಪ. ಅದಕ್ಕೆ ಯಾರಿಗೆ ನೀವು ಬಾಯಿಂದ ಎಂದೂ ಮನಸ್ಸಿಗೆ ಪೆಟ್ಟಾಗತಕ್ಕಂತಹ ಮಾತುಗಳನ್ನು ಆಡಬಾರ್ದು. ಅದು ಒಂದೇ ಮಾತು ಆಡಿದ್ರೆ ಕೊಂದಂಗೆ ಆಗುತ್ತದೆ. ಲಕ್ಷ್ಯ ಇಡ್ರಿ. ಮಹಾಭಾರತ ದ್ರೌಪದಿ ಅದೇ ಸಮಸ್ಯೆ ಏನು ಮಾತು ಹೇಳ್ತಾಳೆ. ಕೊಲ್ಲದ್ರು ಒಳ್ಳೇದು, ಕೊಲ್ತೀನಿ ಅಂದ್ರೆ ಅದಕ್ಕಿಂತ ಹೆಚ್ಚಿನದು. ಯಾಕೆ ಕೊಂದ್ರೆ ಸತ್ಯ ಹೋಗ್ಬಿಡ್ತಾನೆ. ಕೊಲ್ತೀನಿ ಅಂದ್ರೆ ಅವನು ಸಾಹಿತ್ಯಕ್ಕೆ ನೀವು ನೋಡ್ಕೋದ್ಕೊಂಡಿರ್ಬೇಕಲ್ರಿ ಮನಸ್ಸನಾಗ. ಅವ ನಾವು ಹೊಡಿತಾನೆ ಅಂತ ಎಷ್ಟು ತಾಪ ಅವನಿಗೆ, ಸಾಹಿತ್ಯಕ್ಕೆ ತಾಪ. ಹೊಡೆದ್ರೆ ಮುಗದೆ ಹೋಯ್ತು, ಸತ್ಯ ಹೋಗ್ತಾನೆ, ಮುಂದೆ ಪ್ರಶ್ನೆ ಇಲ್ಲ. ನೀನು ಕೊಲ್ತೀನ ಹುಷಾರಾಗಿರು ಅಂದ್ರೆ ಎಷ್ಟು ಹುಷಾರಿರ್ಬೇಕು ಸಾಹಿತ್ಯಕ್ಕೆ. ಅವ ಎದ್ರಾಗ ಹುಷಾರು, ಹೊರಗೆ ಹೋದ್ರೆ ಹುಷಾರಿ, ಕುಂತ್ರ ಹುಷಾರಿ, ಉಣ್ಣೋದ್ರಾಗ ಹುಷಾರಿ. ಚಂತನ ಬೇರೆ ಸಾಯ್ದು ಅದೇ ಚಿಂತೆಯಲ್ಲಿ ಸತ್ರ ಒಮ್ಮೆ ಸಾಯ್ತಾನೆ. ಅದಕ್ಕೆ ನಿಂದೆ ಕೊಲ್ಲೋದಕ್ಕಿಂತಲೂ ಹೆಚ್ಚಿನ ಪಾಪದು. ಇನ್ನೊಬ್ಬರಿಗೆ ತ್ರಾಸು ಮಾತಾಡೋದು ಹೆಚ್ಚಿನ ಪಾಪದು, ಕೊಂದಕ್ಕಿಂತಲೂ ಹೆಚ್ಚಿನ ಪಾಪದು. ಅದಕ್ಕೆ ಪುಣ್ಯಾತ್ಮರೇ, ನಾ ಯಾರಿಗೆ ಹೊಡೆದಿಲ್ಲ ಬಡ್ದಿಲ್ಲ ಅನ್ಬೇಡ್ರಿ. ಅದಕ್ಕಿಂತ ಹೆಚ್ಚಿನ ಪಾಪ ಅವರ ಮನಸ್ಸಿಗೆ ಹತ್ತುವಂಗೆ ಮಾತಾಡೋದು, ಅವ್ರ ಮನಸ್ಸಿಗೆ ತಾಪ ಆಗಂಗೆ ಮಾತಾಡೋ ಮಾತುಗಳೇನಪ್ಪ ಅಂದ್ರೆ ನಮಗೆ ಬಹಳ ಕಷ್ಟ ಕೊಡ್ತಾವೆ. ಅದನ್ನು ಕೊಡಬಾರ್ದು. ಅದಕ್ಕೆ ನಾವು ವಿಚಾರ ಮಾಡಿ ನಮ್ಮ ಮಾತಿನ ಶಕ್ತಿಯನ್ನು ನಾವೇ ಕಳ್ಕೊಂಡಿದ್ದೀವಿ. ಯಾಕೆ ಹಾಡಿ ಇಲ್ಲಾಂದ್ರೆ 10-11 ವರ್ಷ ನಾವು ಹಂಗಿದ್ದೇವೆ ಅಂದ್ರೆ ನಮ್ಮ ಮಾತು ಸತ್ಯ ಆಕ್ಕವ, ನಾವು ಆಡಿದ್ದು ಖರೆ ಆಗ್ತದೆ. ನಾವು ಸಾಯ ಅಂದ್ರೆ ಸಾಯ್ತಾರೆ, ನಾವು ಬದುಕಂದ್ರೆ ಬದುಕ್ತಾರೆ. ಅಷ್ಟು ಶಕ್ತಿ ಈ ವಾಣಿಯೊಳಗೆ ಅದ. ಅದಕ್ಕೆ ಅದನ್ನು ಬಿಡಬೇಕು. ಇದು ವಿಚಾರ ಮನುಷ್ಯನಿಂದ ಬಿಟ್ರಿ ಅಂತ ಕೇಳಿದರೆ ಸುಖಿಯಾಗಿರೋಕ್ಕೆ ಇನ್ನೊಂದು ಉಪಾಯ ಶಾಸ್ತ್ರ ಹೇಳ್ತದೆ. ಏನು? ಮನುಷ್ಯ ನಿಂದ ಬಿಟ್ರಿ ಕರೆ ಚಿಂತೆ ಬಿಡ್ರಿ. ನಾವು ಅದು ಬಿಡಂಗಿಲ್ಲ ನೋಡ್ರಿ, ಚಿಂತೆ ಬಿಡಂಗಿಲ್ಲ. ಎಷ್ಟೋ ಮಂದಿ ಮಠದಾಗ ಕುಂತು ಮನೆ ಚಿಂತೆ ಮಾಡ್ತಾರೆ, ಮನ್ಯಾಗ ಕುಂತು ಮಠ ಚಿಂತೆ ಮಾಡ್ತಾರೆ. ನೀವೆಲ್ಲ ಕುಂತಿರ್ಲಿ ಇಲ್ಲಿ, ಯಾವಾಗ ಬಿಡ್ತಾರೆ ಸ್ವಾಮಿ ಮನೆ ಚಿಂತೆ ಚಾಲು ಅಕ್ಕ. ಆ ಮನೆಗಿದ್ದು ನಾವು ಹೋಗ್ಬೇಕಾಗಿತ್ತಪ್ಪ, ಹೋಲಿಲ್ಲ, ನಾ ಇಲ್ಲೇ ಕುಂತೆ, ಈ ಕೆಲಸ ಬಂತು. ಅವರು ಮಠ ಚಿಂತೆ ಮಾಡ್ತಾರೆ, ನೀವು ಮಠದಾಗ ಕುಂತು ಮನೆ ಚಿಂತೆ, ಮನ್ಯಾಗ ಕುಂತು ಮಠ ಚಿಂತೆ. ನಾವು ದಂಧನೇ ಹಿಂಗೆ ಮಾಡ್ತೇವೆ. ಎಲ್ಲಿ ಯಾರು ಚಿಂತೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಶಾಸ್ತ್ರ ಹೇಳಿದ್ರು, ಈ ಚಿಂತೆ ಮನುಷ್ಯನಿಗೆ ಏನು ಮಾಡ್ತದೆ ಅಂತ ಕೇಳಿದರೆ, ಅವರು ಚಿಂತೆ ಮಾಡೋ ಮನುಷ್ಯ ಇದ್ದರೂ ಸತ್ತಂಗೆ. ಹೆಂಗ್ರಿ? ಜೀವನ ಬೆರೆಸಿದ ಮರಣವಾಗುವುದು ಚಿಂತೆ. ಸಾವು ಒಮ್ಮೆ ಸಾಯ್ತದ್ರಿ. ಚಿಂತೆ ಮಾಡವ ಚಂತನ ಸಾಯ್ತಾನೆ. ಅವನು ಏನು ಗೊತ್ತಾಗ ಚಂದ ಕೊಡ್ತಾನೆ ನೋಡ್ರಿ ನೀವು. ಅವನು ಏನು ಗೊತ್ತಾಗಿಲ್ಲ. ಏನ್ರಿ ಚಿಂತೆ ಮಾಡ್ತೇವ? ಮುಖ ನೋಡಿದ್ರೆ ಹೆಂಗಿರ್ಕೋ ನೋಡ್ರಿ. ಅವನ ಮುಖ ಚಿಂತೆ ಮಾಡೋ ಮುಖ ಬರೋರು ಇರಂಗಿಲ್ಲ, ಉತ್ಸಾಹ ಇರಂಗಿಲ್ಲ, ಅವನ ಕಣ್ಣಾಗ ತೇಜ್ ಇರಂಗಿಲ್ಲ, ಮಾರಿ ಮೇಲೆ ಕಳಿ ಇರಂಗಿಲ್ಲ. ಅವನು ಅವ ಕಣ್ಣು ತೆರೆದ ಹೆಣ ಇದ್ದಂಗೆ ಅಷ್ಟೇ. ಹೆಣ ಇದ್ದಂಗೆ ಬರೀ ಸತ್ತಿಲ್ಲ, ಪ್ರಾಣ ಇರ್ತದೆ ಅಷ್ಟೇ ಖರೆ. ಅದಕ್ಕೆ ಮಹಾತ್ಮರಂತಾರೆ, ಎಲ್ಲಕ್ಕಿಂತ ಹೆಚ್ಚಿಂದು ಮನುಷ್ಯನಿಗೆ ಚಿಂತೆ ಮಾಡಬಾರ್ದು. ಅದನ್ನು ನಾಳೆಗೆ ಹೇಳ್ತಾರೆ. ಮತ್ತು ಚಿಂತೆನೇ ಮಾಡಬಾರ್ದು ಅಂದ್ರೆ ಬದುಕಬೇಕು ಹೆಂಗೆ ರೀ ಸ್ವಾಮಿ? ಬದುಕಬೇಕು ಹೆಂಗೆ? ಚಿಂತೆ ಇಲ್ಲದೆ ಹೆಂಗೆ ಬದುಕ್ತಾರೆ? ಅಲ್ಲ, ಚಿಂತೆ ಮಾಡಬೇಡ ಅಂದಿಲ್ಲ.
ಎದರ ಚಿಂತೆ ಮಾಡಬೇಕು ಅದು ಹೇಳ್ತಾರೆ ನಿಮಗೆ. ಎದರ ಚಿಂತೆ ಮಾಡಬಾರ್ದು, ಎದರ ಚಿಂತೆ ಮಾಡಬೇಕು. ಎದರ ಚಿಂತೆ ಮಾಡಿದ್ರೆ ಜಲ್ದಿ ಸಾಯ್ತೀರಿ, ಎದರ ಚಿಂತೆ ಮಾಡಿದ್ರೆ ಭಾಳ ದಿವಸ ಬದುಕ್ತೀರಿ. ಹೆಂಗದ್ರಿ? ಅದನ್ನು ಚಿಂತೆನೇ ಅದ, ಹೌದಲ್ರಿ? ಉಣ್ಣೋದು ಸಿಕ್ಕದು ಉಂಡ್ರೆ ಜಲ್ದಿ ಸಾಯ್ತೀರಿ, ಏನು ಉಣ್ಬೇಕು ಅದು ಉಂಡ್ರೆ ಭಾಳ ದಿವಸ ಬದುಕ್ತೀರಿ. ಗೊತ್ತದ ನಿಮ್ಗೆ? ಊಟದಿಂದ ಸಾಯ್ತೇವೆ ನಾವು. ಏನು ಉಣ್ಬಾರ್ದು, ಎಷ್ಟು ಉಣ್ಬೇಕು ಅದ್ರ ಗೊತ್ತಿಲ್ಲ, ಸಾಯ್ತೇವೆ ಜಲ್ದಿ. ಹಂಗೆ ಏನು ಉಂಡ್ರೆ ಭಾಳ ಬದುಕ್ತೇವೆ, ಏನು ಉಂಡ್ರೆ ಜಲ್ದಿ ಸಾಯ್ತೇವೆ ಅಂತ ಗೊತ್ತಿದ್ರೆ ಆ ಮನುಷ್ಯ ಸುಖಿ ಇರ್ತಾನೆ. ಹಂಗೆ ಎದರ ಚಿಂತೆ ಮಾಡಿದ್ರೆ ನಾವು ಇದ್ದು ಸತ್ತಂಗೆ, ಎದರ ಚಿಂತೆ ಮಾಡಿದ್ರೆ ನಾವು ಭಾಳ ಬದುಕ್ತೇವೆ ಅನ್ನೋದನ್ನು ಮಹಾತ್ಮರು ಕಂಡು ಹಿಡಿದಾರವರು. ನಾವೆಲ್ಲ ಚಿಂತೆಗೆ ಇದ್ದೇವೆ. ರಾಜರಿಗೆ ಚಿಂತೆ, ಗಂಡಿಗೊಂದು ಚಿಂತೆ, ಹೆಂಡತಿಗೊಂದು ಚಿಂತೆ, ನೌಕರನಿಗೊಂದು ಚಿಂತೆ, ಮಾಲಕಿಗೊಂದು ಚಿಂತೆ. ಚಿಂತೆ ಇದ್ದವ್ರು ಯಾರು ಜಗತ್ತಿನಾಗಿಲ್ಲ. ಅವು ಬೇರೆ ಬೇರೆ ಟೈಪ್ ಅದಾವ್ರಿ. ಒಬ್ಬೊಬ್ರು ಟೈಪ್ ಬೇರೆ ಬೇರೆ ಟೈಪ್ ಇರ್ತಾವೆ. ಆ ಟೈಪ್ಗಳು ಚಿಂತೆ ಎಷ್ಟು ಪ್ರಕಾರ ಅದಾವ. ಆ ಚಿಂತೆ ಮಾಡಿದವ್ರು ಹೆಂಗೆ ಜಲ್ದಿ ಸಾಯ್ತಾರೆ, ಇನ್ನು ಚಿಂತೆ ಮಾಡಿದವ್ರು ಹೆಂಗೆ ಭಾಳ ದಿವಸ ಬದುಕ್ತಾರೆ, ಅದನ್ನು ನಾಳಿನಿಂದ ಹೇಳೋರು ಅದಾರ ಅವರು. ಜಲ್ದಿ ಸಾಯಂಗಿದ್ರೆ ಆ ಚಿಂತೆ ಮಾಡಿರಿ, ಒಂದು 4 ದಿನ ಬದುಕಂಗಿದ್ರೆ ನಾಳಿನ ಚಿಂತೆ ಮಾಡಿರಿ. ಆ ಚಿಂತೆ ಬಗ್ಗೆ ನಾಳೆಗೆ ಹೇಳ್ತಾರಂತ ಹೇಳ್ತಾ 2 ಮಾತು ಮುಗಿಸ್ತಾ